ನಮಸ್ಕಾರ. ಸೊ ಡ್ಯೂಯಲ್ ನೇಚರ್ ಆಫ್ ಮ್ಯಾಟರ್ ಕಂಟಿನ್ಯೂ ಮಾಡೋಣ. ಈಗ ಲಾಸ್ಟ್ ಕ್ಲಾಸ್ ಒಳಗೆ ನಾವು ಡಿ ಬ್ರೋಗ್ಲಿ ವೇವ್ ಲೆಂತ್ ಅಂತ ಹೇಳಿ ಒಂದು ಡೆರಿವೇಶನ್ ಮಾಡಿ ಅಲ್ಲಿಗೆ ಆ ವಿಡಿಯೋ ಮುಗಿಸಿದ್ವಿ. ಆ್ಯಂಡ್ ನಾನು ನಿಮ್ಗೆ ಆ ಡೆರಿವೇಶನ್ ಬರ್ಕೋರಿ ಅಂತ ಹೇಳಿದ್ದೆ. ಒಂದಲ್ಲೇ ನಾನು ಏನು ಹೇಳಿದ್ದಿಲ್ಲ ಅಂದ್ರೆ, ಸೊ ಇದು ಪೇಜ್ ನಂಬರ್, ಒಂದು ನಿಮಿಷ. ಸೊ ಪೇಜ್ ನಂಬರ್ 7 ಒಳಗೆ ಬುಕ್ ತೊಗೊಂಬಂದಿಲ್ಲ ಅಂದ್ರೆ ಈ ರೈಟ್ ನಾವು ತೊಗೊಂಬರ್ರಿ, ಇದು ಮುಂದೆ ಬೇಕಾಗ್ತದೆ. ಈಗ ನೆಕ್ಸ್ಟ್, ಸೊ ಪೇಜ್ ನಂಬರ್ 7 ಒಳಗೆ ಅಪ್ಲಿಕೇಶನ್ಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ನೊಳಗೆ ಫೋಟೋ ಸೆಲ್ ಇದು ಸಿಲೆಬಸ್ನೊಳಗೆ ಇಲ್ಲ ಅಂತ ಹೇಳಿದ್ದೆ, ಅದು ಇಲ್ಲ. ಇದ್ರದ್ದು ನೆಕ್ಸ್ಟ್ ಪೇಜ್ ಎಲ್ಲಿಗೆ ನಾನು ಆ್ಯಕ್ಚುಲಿ ಕಂಟಿನ್ಯೂ ಮಾಡಿದ್ದೆ ಅದು ಬುಕ್ನೊಳಗೆ ನಿಮಗೆ ಈಸಿಯಾಗಿ ಸಿಕ್ಕೈತಿಲ್ಲ ಗೊತ್ತಿಲ್ಲ. ಸೊ ಅದಕ್ಕೆ ಇನ್ನೊಮ್ಮೆ ಹೇಳಾಗತ್ತೆ ನೋಡ್ರಿ. ಸೊ ನಾವು ಇದೇನು ಸಿಲೆಬಸ್ನೊಳಗೆ ಇಲ್ಲ ಅಂತ ಹೇಳಿದ್ನಲ್ಲ ಫೋಟೋ ಸೆಲ್, ಆ ಟಾಪಿಕ್ ಐತಿ ಪೇಜ್ ನಂಬರ್ 7 ಒಳಗೆ. ಅದ್ರದ್ದು ನೆಕ್ಸ್ಟ್ ಪೇಜ್ ನಂಬರ್ 13 ಓಪನ್ ಮಾಡ್ಬೇಕು. ಅವ್ರು 2 ಪಾರ್ಟ್ ಮಾಡ್ದಂಗೆ ಮಾಡ್ಯಾರಲ್ಲೇ. ಪೇಜ್ ನಂಬರ್ 13 ಒಳಗೆ ಡ್ಯೂಯಲ್ ನೇಚರ್ ಆಫ್ ಮ್ಯಾಟರ್, ಇದು ನಾನು ಹಿಂದಿನ ವಿಡಿಯೋದೊಳಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಮುಗಿಯೋ ತನಕ ನಾವು ಡ್ಯೂಯಲ್ ನೇಚರ್ ಆಫ್ ರೇಡಿಯೇಷನ್, ಲೈಟಿಗೆ ಡ್ಯೂಯಲ್ ನೇಚರ್ ಐತಿ, ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡಾಕತ್ತಿದ್ವಿ. ವೆನ್ ಇಟ್ ಕಮ್ಸ್ ಟು ಡಿ ಬ್ರೋಗ್ಲಿ ವೇವ್ ಲೆಂತ್, ಡ್ಯೂಯಲ್ ನೇಚರ್ ಆಫ್ ಮ್ಯಾಟರ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಇದ್ರ ಪ್ರೀವಿಯಸ್ ವಿಡಿಯೋದೊಳಗೆ ನಾವು ವೆರಿ ಕ್ಲಿಯರ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಲೈಟಿಗೆ 2 ಟೈಪ್ ಆಫ್ ನೇಚರ್ ಇರ್ತೈತಿ. ಲೈಟ್ ಬಿಹೇವ್ಸ್ ಲೈಕ್ ಅ ವೇವ್ ಆ್ಯಂಡ್ ಆಲ್ಸೋ ಲೈಕ್ ಪಾರ್ಟಿಕಲ್ಸ್, ಆಲ್ಸೋ ಲೈಕ್ ಮ್ಯಾಟರ್. ಸಿಮಿಲರ್ಲಿ ಮ್ಯಾಟರ್ ಆಲ್ಸೋ ಬಿಹೇವ್ಸ್ ಲೈಕ್ ವೇವ್ಸ್ ಆ್ಯಂಡ್ ಮ್ಯಾಟರ್ ಇಟ್ ಸೆಲ್ಫ್. 2 ರೀತಿಯದ್ದು ಬಿಹೇವ್ ಆಗ್ತೈತಿ. ಯಾವುದು? ಮ್ಯಾಟರ್ ಮತ್ತು ರೇಡಿಯೇಷನ್ ಎರಡಕ್ಕೂ ಡ್ಯೂಯಲ್ ನೇಚರ್ ಇದೆ. ಸೊ ಇದು ಪೇಜ್ ನಂಬರ್ 13 ಒಳಗೆ ಸ್ಟಾರ್ಟ್ ಆಗ್ತದೆ. ಡ್ಯೂಯಲ್ ನೇಚರ್ ಆಫ್ ಮ್ಯಾಟರ್, ಅದು ಬ್ರಾಕೆಟ್ ನೋಡಕ್ ಕೊಟ್ಟಾರ ನೋಡ್ರಿ. ಪರ್ಟಿಕ್ಯುಲರ್ಲಿ ವೇವ್ ನೇಚರ್ ಆಫ್ ಮ್ಯಾಟರ್. ಈ ವೇವ್ ನೇಚರ್ ಆಫ್ ಮ್ಯಾಟರ್ ಕನ್ಸೆಪ್ಟ್ ನಾವು ಡಿಸ್ಕಸ್ ಮಾಡಿ ಪೇಜ್ ನಂಬರ್ 13 ಒಳಗೆ ನೀವು ಅದಿರಿ ಅಂತ ಅನ್ಕೊಂಡ್ರೆ, ಇದರದ್ದು ನೆಕ್ಸ್ಟ್ ಪೇಜ್ ನಂಬರ್ 14 ಒಳಗೆ ಎಕ್ಸ್ಪ್ರೆಷನ್ ಫಾರ್ ಡಿ ಬ್ರೋಗ್ಲಿ ವೇವ್ ಲೆಂತ್ ಅಂತ ಹೆಡ್ಡಿಂಗ್ ಐತಿ. ಅದ್ರದ್ದು ಡೆರಿವೇಶನ್ ಇವ್ರು ಸ್ವಲ್ಪ ಪ್ಯಾರಾಟೈಪ್ ಕೊಟ್ಟಾರ. ನಾನೊಂದು ಪ್ಯಾರಾಟೈಪ್ ಮಾಡಿಸಿದ್ದನ್ನು ಬರ್ಕೋ ಅಂತ ಹೇಳಿದ್ದೆ ನಿಮ್ಗೆ. ಹೋಪ್ಫುಲಿ ನೀವು ಬರ್ಕೊಂಡಿರಿ ಅಂತ ಅನ್ಕೊಂಡಿನಿ. ಸೊ ಈಗ ಕಮಿಂಗ್ ಬ್ಯಾಕ್ ಟು ಪೇಜ್ ನಂಬರ್ 13. ಸೊ ಪೇಜ್ ನಂಬರ್ 13 ಒಳಗೆ ಏನು ಕೊಟ್ಟಾರ ಅದು ಡಿಸ್ಕಸ್ ಮಾಡೋಕ್ಕಿಂತ ಮೊದಲೇ ಒಂದು ವಿಷಯ. ವೆರಿ ರೀಸೆಂಟ್ಲಿ ನಿಮ್ದು ರಿಸಲ್ಟ್ ಬಂತಲ್ಲ PUC ಫಸ್ಟ್ ಇಯರ್ ಅಂತ, ಅದ್ರ ಬಗ್ಗೆ ನಾನು ಗ್ರೂಪ್ನೊಳಗೂ ಏನು ಮೆಸೇಜ್ ಹಾಕಿರಲಿಲ್ಲ. ಲಾಸ್ಟ್ ವಿಡಿಯೋದೊಳಗೆ ನಾನು ಹೇಳ್ಬೇಕಂತ ಮಾಡಿದ್ದೆ, ನಂಗೆ ನೆನಪಾಗಿದ್ದಿಲ್ಲ. ಆ್ಯಕ್ಚುಲಿ ಇದು ರಿಸಲ್ಟ್ ಬಂದ ಮೇಲೆ ನನಗೆ ನಿಮ್ಮನ್ನು ಮುಂದೆ ಕೂಡಿಸ್ಕೊಂಡು ಬಹಳಷ್ಟು ವಿಷಯಗಳನ್ನು ಹೇಳ್ಬೇಕು ಅನ್ನಿಸ್ತಾವೆ. ಅದು ಕಂಪ್ಲೀಟ್ಲಿ ಡೀಟೇಲ್ ಆಗಿ ಇಲ್ಲಿ ವಿಡಿಯೋದೊಳಗೆ ಹೇಳಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಎಕ್ಸಾಕ್ಟ್ಲಿ ನಾ ಯಾವ ಇಂಟೆನ್ಷನ್ ಇಟ್ಕೊಂಡು ಹೇಳ್ಬೇಕಂತ ಮಾಡೀನಿ ಅದು ಕ್ಲಿಯರ್ ಆಗಿ ರೀಚ್ ಆಗ್ತಿತ್ತಿಲ್ಲ, ಹೇಳಕ್ಕೆ ಬರೋಂಗಿಲ್ಲ. ಉಲ್ಟಾ ಪಲ್ಟಾ ತಿಳ್ಕೊಳ್ಳೋ ಚಾನ್ಸಸ್ ಇರ್ತಾವೆ. ಸೊ ಅದಕ್ಕೆ ಒಂದು ಸಿಂಪಲ್ ಥಿಂಗ್ ನಾನು ಹಿಂಗೆ ಈಗ ಇಷ್ಟೇ ಹೇಳ್ಬೋದು. ಭಾಳ ಹೇಳೋದೈತಿ. ಎಸ್, ಆಮೇಲೆ ನೀವು ಬೇಕಾದ್ರೆ ಕಾಲೇಜ್ ಸ್ಟಾರ್ಟ್ ಆದಮೇಲೆ ನೀವು ನಂಗೆ ನೆನ್ಪು ಮಾಡಿದರೆ, ಸರ್ ರಿಸಲ್ಟ್ ಬಗ್ಗೆ ಏನೋ ಮಾತಾಡ್ತೀರಿ ಅಂತ ಹೇಳಿದ್ರೆ ಅಂತಲ್ಲ, ನಿಮಗೆ ಇಂಟ್ರೆಸ್ಟ್ ಇದ್ದು ಕೇಳ್ಬೇಕು ಅನ್ಸಿದ್ರೆ ಹೇಳ್ತೀನಿ. ಈ ಸದ್ಯ ನಾವು ಒಂದ ಮಾತು ಹೇಳೋದು, ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ಜಲ್ದಿ ಆ ರಿಸಲ್ಟನ್ನು ಮರ್ತು ಬಿಡ್ರಿ. ಮರ್ತು ಬಿಟ್ಟಿರ್ತೀರಿ, ಒಂದು 3-4 ದಿವಸದಾಗ ಅದು ಹೋಗ್ತೈತಿ, ಇರಲಿ. ಸೊ ಅಕಸ್ಮಾತ್ ಇನ್ನೂ ಅದ ಗುಂಗ್ನೊಳಗಿದ್ರೆ ಅದನ್ನು ಇಟ್ಸ್ ನಾಟ್ ದ್ಯಾಟ್ ಸಿಗ್ನಿಫಿಕೆಂಟ್. PUC ಫಸ್ಟ್ ಇಯರ್ ರಿಸಲ್ಟ್ ಅಷ್ಟು ಪರಿ ಸಿಗ್ನಿಫಿಕೆಂಟ್ ಅಲ್ಲ. ಅಟ್ಲೀಸ್ಟ್ ಒಂದು ನೀವೇನು ಎಫರ್ಟ್ ಹಾಕಿರ್ತೀರಿ ಅದು ಏನಾತಂತ ಗೊತ್ತಾಗುವಷ್ಟು ನಮಗೊಂದು ಕ್ಯೂರಿಯಾಸಿಟಿ ಇರುತ್ತೆ. ಅದು ಗೊತ್ತಾಗೈತಿ. ಈಗ ದಟ್ಸ್ ಇಟ್, ಅಲ್ಲಿಗೆ ಬಿಡ್ರಿ. ಮತ್ತು ಭಾಳ ಅಷ್ಟು ಹೇಳೋದೈತಿ ಈಗ ಇದೆಲ್ಲ ಬಾಡಿಗೆ. ಸೊ ಪೇಜ್ ನಂಬರ್ 13 ಒಳಗೆ ನೀವು ಓಪನ್ ಮಾಡಿದ್ರೆ, ನಾವು 14ಗೆ ಹೋಗಿ ಆ ಡೆರಿವೇಶನ್ ಮಾಡಿದ್ವಿ. ಅವ್ರು ಯಾವ ಟೈಪ್ ಕೊಟ್ರಲ್ಲ ಅದನ್ನ ಬಿಟ್ಟು ಬೇರೆ ನಾ ಬರೆಸಿದ್ದೆ. ಈಗ 13ಗೆ ವಾಪಸ್ ಬಂದು ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ಯಾರ ನೋಡ್ರಿ. ಫಸ್ಟ್ ಒಂದು ಪ್ಯಾರಾಗ್ರಾಫ್ನೊಳಗೆ ಡಿ ಬ್ರೋಗ್ಲಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಯಾರ. ಲೂಯಿಸ್ ಡಿ ಬ್ರೋಗ್ಲಿ in 1924 proposed that a material particle in motion can also exhibit wave-like properties. Wave-like properties, material particle. ಇದಕ್ಕೊಂದು ಎಕ್ಸಾಂಪಲ್ ತೊಗೊಂಡಿದ್ದೆ ನೋಡಿ ನಾವು ಲಾಸ್ಟ್ ವಿಡಿಯೋದೊಳಗೆ. ಬುಲೆಟ್ ಫೈರ್ ಮಾಡೋದನ್ನ ಎಕ್ಸಾಂಪಲ್ ತೊಗೊಂಡಿದ್ದೆ ನಾನು. ಬುಲೆಟ್ ಮೂವ್ಸ್ ಸ್ಟ್ರೇಟ್ ಅಂತ ನಾವು ಅನ್ಕೊಂಡಿರ್ತೀವಿ. ಡಿ ಬ್ರೋಗ್ಲಿ ಹೇಳ್ತಾನೆ ಇಟ್ಸ್ ನಾಟ್ ಸೋ. ಸ್ಟ್ರೇಟ್ ಹೋಗಂಗಿಲ್ಲದ, ಇಟ್ ಮೂವ್ಸ್ ಲೈಕ್ ವೇವ್. ಬಟ್ ಅದರದ್ದು ವೇವ್ ಲೆಂತ್ ಕ್ಯಾಲ್ಕುಲೇಟ್ ಮಾಡಿದಾಗ ಬಹಳ ಸ್ಮಾಲ್ ಇರೋದ್ರಿಂದ ಅದು ನೆಗ್ಲಿಜಿಬಲ್ ಆಗ್ತೈತಿ. ಆ್ಯಂಡ್
ಆ ಬುಲೆಟ್ ಆಗಿರ್ಲಿ ಯಾವುದೇ ಮಟೀರಿಯಲ್ ಪಾರ್ಟಿಕಲ್ ಆಗಿರ್ಲಿ ಅದು ಸ್ಟ್ರೇಟ್ ಹೋಗೋ ಬದಲಿ ವೇವ್ ಗತೆ ಹೋಗ್ತಿರ್ತೈತಲ್ಲ, ಆ ವೇವ್ ಗತೆ ಹೋಗ್ಬೇಕಾದ್ರೆ ಆ ವೇವ್ದ್ ವೇವ್ ಲೆಂತ್ ಕ್ಯಾಲ್ಕುಲೇಟ್ ಮಾಡಕ್ ಒಂದು ಫಾರ್ಮುಲಾ ಕೊಡ್ತಾನವ. ಅಂಡ್ ದಿಸ್ ಇಸ್ ದಟ್ ಫಾರ್ಮುಲಾ. ಇದು ಲಾಸ್ಟ್ ವಿಡಿಯೋದೊಳಗೆ ನಾವು ಡಿಸ್ಕಸ್ ಮಾಡೀವಿ. ಲಾಂಬ್ಡಾ ಇಸ್ ಈಕ್ವಲ್ಸ್ ಟು ಹೆಚ್ ಡಿವೈಡೆಡ್ ಬೈ ಎಮ್ ವಿ. ಲೈಕ್ ಫಾರ್ ಎಕ್ಸಾಂಪಲ್, ಆ ಬುಲೆಟ್ ಇದ್ದ ವೇವ್ ಲೆಂತ್ ನೀವು ಕ್ಯಾಲ್ಕುಲೇಟ್ ಮಾಡೋದಿದ್ರೆ ಈ ಫಾರ್ಮುಲಾ ಹಚ್ಬೇಕು. ವೇರ್ ಹೆಚ್ ಇಸ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್, ಎಮ್ ಇಸ್ ಮಾಸ್ ಆಫ್ ದ ಬುಲೆಟ್ ಅಂಡ್ ವಿ ಇಸ್ ವೆಲಾಸಿಟಿ ಆಫ್ ದ ಬುಲೆಟ್. ಇನ್ನೊಂದು ಫಾರ್ಮುಲಾ ಫಸ್ಟಿಗೆ ಬಂದಿತ್ತು ನಮ್ಗೆ, ಲಾಂಬ್ಡಾ ಇಸ್ ಈಕ್ವಲ್ಸ್ ಟು ಹೆಚ್ ಡಿವೈಡೆಡ್ ಬೈ ಎಮ್ ಇಂಟು ಸಿ ಅಂತ ಹೇಳಿ. ಇದು ಫಾರ್ಮುಲಾ ಯಾವಾಗ ಹಚ್ಬೇಕು ಗೊತ್ತ, ಇಫ್ ಅ ಪಾರ್ಟಿಕಲ್ ಸ್ಟಾರ್ಟ್ಸ್ ಮೂವಿಂಗ್ ವಿತ್ ಸ್ಪೀಡ್ ಆಫ್ ಲೈಟ್, ಹಂಗಂತ ಅಂದ್ಕೂಡೆ ಸ್ಪೀಡ್ ಆಫ್ ಲೈಟ್ ಒಳಗೆ ಟ್ರಾವೆಲ್ ಮಾಡುವಂಥ ಮಟೀರಿಯಲ್ಸ್ ಎಲ್ಲಿ ಸಿಗ್ತಾವ ನಮ್ಗೆ? ಫೋಟಾನ್ಸ್ ಅಷ್ಟೇ ನಾವು ತಗೋಬೋದ್ರಿ. ದಿಸ್ ಕ್ಯಾನ್ ಬಿ ಅಪ್ಲೈಡ್ ಟು ಫೋಟಾನ್ಸ್. ಲೈಟ್ನೊಳಗೆ ಫೋಟಾನ್ಸ್ ಇರ್ತಾವಲ್ಲ, ಅವು ಮ್ಯಾಟರ್ ಪಾರ್ಟಿಕಲ್ಸ್ ಅಂತ ಅನ್ಕೊಂಡ್ರೆ ಅದರದ್ದು ವೇವ್ ಲೆಂತ್ ಕ್ಯಾಲ್ಕ್ ಮಾಡಕ್. ಬಿಕಾಸ್ ಫೋಟಾನ್ ಲೈಟ್ ಒಳಗೆ ಇರ್ತಾವ ಅಂದ್ರೆ ಆಬ್ವಿಯಸ್ಲಿ ದೇ ವಿಲ್ ಬಿ ಮೂವಿಂಗ್ ವಿತ್ ಸ್ಪೀಡ್ ಆಫ್ ಲೈಟ್. ಇನ್ನೊಮ್ಮೆ ರಿಪೀಟ್ ಮಾಡಾಕತ್ತೀನಿ. ಇದೇನ್ ಫಾರ್ಮುಲಾ ಡಿ ಬ್ರೋಗ್ಲಿ ವೇವ್ ಲೆಂತ್ ಆಫ್ ಅ ಮೂವಿಂಗ್ ಎಲೆಕ್ಟ್ರಾನ್ ಅಂತ ಐತಲ್ಲ, ಇದು ಇವತ್ತಿನ ಟಾಪಿಕ್. ಐ ಆಮ್ ನಾಟ್ ಯೆಟ್ ಟಾಕಿಂಗ್ ಅಬೌಟ್ ಡಿ ಬ್ರೋಗ್ಲಿ ವೇವ್ ಲೆಂತ್ ಆಫ್ ಅ ಮೂವಿಂಗ್ ಎಲೆಕ್ಟ್ರಾನ್. ಡಿ ಬ್ರೋಗ್ಲಿ ವೇವ್ ಲೆಂತ್ ಅಂತ ಏನ್ ಇದೇನ್ ಫಾರ್ಮುಲಾ ಐತಲ್ಲ, ದಿಸ್ ಈಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ವೇವ್ ಲೆಂತ್ ಆಫ್ ಎನಿ ಮಟೀರಿಯಲ್. ಲೈಕ್ ನೀವು ಓಡ್ಕೊಂತ ಹೊಂಟ್ರಿ ಅಂದ್ರೆ ನೀವು ಸತ್ಯಕ್ಕೆ ಆಕ್ಚುಲಿ ಸ್ಟ್ರೇಟ್ ಹೋಗ್ತಿರಂಗಿಲ್ಲ, ಸ್ಲೈಟ್ ವೇವ್ ಮೋಷನ್ ಇರುತ್ತೆ ವಿಚ್ ಈಸ್ ನೆಗ್ಲಿಜಿಬಲ್. ಅಂದ್ರೂ ನಿಮ್ಮ ವೇವ್ ಲೆಂತ್ ಕ್ಯಾಲ್ಕುಲೇಟ್ ಮಾಡ್ಬೋದು ಇಲ್ಲ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಹಾಕಿ ನಿಮ್ದು ಮಾಸ್ ನಿಮ್ದು ವೆಲಾಸಿಟಿ ಹಾಕಿದ್ರೆ. ಸೊ ದಿಸ್ ಇಸ್ ದ ಕನ್ಸೆಪ್ಟ್. ಇದು ಇಲ್ಲಿ ಕೊಟ್ಟಾರ. ನೆಕ್ಸ್ಟ್ ಆ ವೇವ್ ಲೆಂತ್, ಆ ಪೇಜ್ ನಂಬರ್ 13 ಒಳಗೆ ಕಂಟಿನ್ಯೂ ಮಾಡಾಕತ್ತೀನಿ, ಓದಾಗುತ್ತೆ. A wavelength which is a characteristic property of a wave can be assigned to a material particle in motion. ಅವ್ರು ಏನು ಹೇಳಾಕತ್ತಾರೆ ಗೊತ್ತಲ್ಲ, a wavelength which is a characteristic property of a wave. ವೇವ್ಲೆಂತ್ ವೇವಿಗೆ ಅಷ್ಟೇ ಇರ್ಬೇಕು. ಲೈಟ್ಗೆ ಸೌಂಡ್ ವೇವ್ಸ್, ಲೈಟ್ ವೇವ್ಸ್ ಅವಕ್ಕಷ್ಟ ವೇವ್ಲೆಂತ್ ಅಂತ ಇರ್ಬೇಕು. ಡಿ ಬ್ರೋಗ್ಲಿ ಹೇಳಾಗತ್ತಾನ ಹೆಂಗೆ ಒಂದು ವೇವಿಗೆ ಸಂಬಂಧಪಟ್ಟಂಗ ವೇವ್ಲೆಂತ್ ಅಂತ ಇರುತ್ತಲ್ಲ, ಅದೇ ರೀತಿ ಮಟೀರಿಯಲ್ ಪಾರ್ಟಿಕಲ್ ಇರ್ತಾವಲ್ಲ. ಈಗ ಎಕ್ಸಾಂಪಲ್ ತಗೊಳತ್ತು ನಾವು ಬುಲೆಟ್, ಬಸ್ಸು, ನಾವು ಓಡೋದು, ಹಿಂಗೆ ಡಿಫ್ರೆಂಟ್ ಭಾಳಷ್ಟು ಎಕ್ಸಾಂಪಲ್ಸ್ ತಗೋಬೋದು. ಇವಕ್ಕೂ ಸತ್ಯಕ್ಕೆ ಇವನ್ ದೋ ಬುಲೆಟ್ ಈಸ್ ನಾಟ್ ಅ ವೇವ್, ಬುಲೆಟ್ ಒಂದು ವೇವ್ ಅಲ್ಲ ಅಂದ್ರೂ ಅದಕ್ಕೂ ಕೂಡ ಒಂದು ವೇವ್ ಲೆಂತ್ ಅಂತ ಇರುತ್ತೆ, ಅಸೋಸಿಯೇಟೆಡ್ ಇರ್ತೈತಿ, ಅದನ್ನು ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ಹೇಳ್ತಾನೆ. ಡಿ ಬ್ರೋಗ್ಲಿ ಅರೈವ್ಡ್ ಅಟ್ ದಿಸ್ ಕನ್ಕ್ಲೂಷನ್ ಬೈ ದ ಫಾಲೋವಿಂಗ್ ಕನ್ಸಿಡರೇಷನ್ಸ್ ಅಂತ ಒಂದು 3 ಪಾಯಿಂಟ್ ಕೊಟ್ಟಾರ. ಇದ್ರ ಬಗ್ಗೆ ಜಾಸ್ತಿನ ಈಗ ನೆಕ್ಸ್ಟ್ 3 ಪಾಯಿಂಟ್ಸ್ ಅದಾವ ನೋಡ್ರಿ. ಅಲ್ಲೇ ನೇಚರ್ ಲವ್ಸ್ ಸಿಮೆಟ್ರಿ, ಮ್ಯಾಟರ್ ಅಂಡ್ ಎನರ್ಜಿ ಆರ್ ಈಕ್ವಿವೆಲೆಂಟ್, ಬೋರ್ಸ್ ಥಿಯರಿ ಆಫ್ ಅಟಾಮಿಕ್ ಸ್ಟ್ರಕ್ಚರ್ ಅಂತ ಕೊಟ್ಟಾರಲ್ಲ. ಇದನ್ನ ಹೆಚ್ಚಿಗೆ ನಾ ಈಗ ಸದ್ಯ ಎಕ್ಸ್ಪ್ಲೇನ್ ಮಾಡಂಗಿಲ್ಲ, ಬಿಕಾಸ್ ಮತ್ತೆ ಮುಂದಿನ ಚಾಪ್ಟರ್ಸ್ ಒಳಗೆ ಇದು ಬರ್ತೈತಿ, ರಿಪೀಟ್ ಆಗುತ್ತೆ. ಇದು 3 ಪಾಯಿಂಟ್ ಯಾಕೆ ಕೊಟ್ಟಾರಂದ್ರೆ, ಡಿ ಬ್ರೋಗ್ಲಿ ಅನ್ನೋ ಸೈಂಟಿಸ್ಟಿಗೆ ಯಾಕೆ ತಲೆಗೆ ಬಂತು ಅಂದ್ರೆ, ಹೆಂಗ್ ರೇಡಿಯೇಷನ್ಗೆ ಡ್ಯೂಯಲ್ ನೇಚರ್ ಐತಲ್ಲ, ರೇಡಿಯೇಷನ್ ಅಂದ್ರೆ ಏನು, ಸಿಂಪಲ್ ಆಗಿ ಲೈಟ್ಗೆ ಹೆಂಗ ಡ್ಯೂಯಲ್ ನೇಚರ್ ಐತಲ್ಲ, ಮ್ಯಾಟರಿಗೂ ಡ್ಯೂಯಲ್ ನೇಚರ್ ಐತಿ ಇರಬಹುದು ಅಂತ ಹೇಳಿ ಅವ್ನು ಹೆಂಗ್ ತಲೆಗೆ ಬಂತು ಅಂತ ಒಂದಿಷ್ಟು ಪಾಯಿಂಟ್ಸ್ ಕೊಟ್ಟಾರ. ಒಂದೇದ್ರೊಳಗೆ ಅವ್ರು ಕೊಡ್ತಾರ ನೇಚರ್ ಲವ್ಸ್ ಸಿಮೆಟ್ರಿ ಇರ್ತೈತೆ ನೇಚರ್ನೊಳಗೆ. ಲೈಕ್ ಮಾಸ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಬೋದು, ಎನರ್ಜಿನ ವಾಪಸ್ ಮಾಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಈಗ ಲೈಕ್ ಎಲೆಕ್ಟ್ರಿಕಲ್ ಎನರ್ಜಿದಿಂದ ಲೈಟ್ ಎನರ್ಜಿ ಕನ್ವರ್ಟ್ ಮಾಡ್ಬೋದು, ನಾವು ವಾಪಸ್ ಲೈಟ್ನಿಂದನೂ ಎಲೆಕ್ಟ್ರಿಕಲ್ ಎನರ್ಜಿ ತಯಾರು ಮಾಡ್ಬೋದು. ಸೊ ಹಿಂಗೆ ಸಿಮೆಟ್ರಿಕಲ್ ಐತಿ. ಈಗ ಲೈಕ್ ಒಬ್ಬ ಮನುಷ್ಯ, ನಾವು ಹುಟ್ಟಿದಾಗ ಸಣ್ಣ ಕೂಸಿರ್ತೀವಿ, ನಮ್ಮ ಬಾಡಿ ಗ್ರೋ ಆಗುವಂತ ಹೋಗ್ತೀವಿ. ಎದರಿಂದ? ಬೈ ದ ಫುಡ್ ದ್ಯಾಟ್ ವಿ ಕನ್ಸ್ಯೂಮ್. ಆ ಫುಡ್ ಎಲ್ಲಿಂದ ಬರ್ತೈತಿ? ಸಾಯಿಲ್ನಿಂದ. ಸೊ ಸಾಯಿಲ್ನಿಂದ ಫುಡ್ ಬಂತು, ಆ ಫುಡ್ನಿಂದ ನಾವು ಗ್ರೋ ಹಾಕೊಂತ ಹೋದ್ವಿ. ಆ್ಯಂಡ್ ವೆನ್ ವಿ ಡೈ, ವಾಪಸ್ ನಮ್ಮನ್ನು ಮಣ್ಣು ಮಾಡ್ತಾರೆ. ಕಂಪ್ಲೀಟ್ಲಿ ವಾಟ್ ಎವರ್ ಫುಡ್ ನಾವು ತೊಗೊಂಡಿದ್ವಿ ಆ ಸಾಯಿಲ್ನಿಂದ ಏನು ಬಂದಿತ್ತು ವಾಪಸ್ ಆ ಸಾಯಿಲ್ನೊಳಗೆ ಹೋಗಿ ಮಿಕ್ಸ್ ಆಗ್ತದೆ. ಸ್ವಲ್ಪ ಫಿಸಿಕ್ಸ್ ಅಲ್ಲಿದೆ, ಸ್ವಲ್ಪ ಸ್ಪಿರಿಚುವಾಲಿಟಿ ಕಡೆ ಹೋಗುತ್ತೆ. ದಿಸ್ ಇಸ್ ಅಗೇನ್ ಸಿಮೆಟ್ರಿ. ಸೊ ನೇಚರ್ನೊಳಗೆ ಎಲ್ಲ ಕಡೆನೂ ಹಿಂಗೆ ಸಿಮೆಟ್ರಿ ಇದ್ದಿದ್ದಕ್ಕೆ ಅವ ಏನು ವಿಚಾರ ಮಾಡ್ತಾನೆ, ರೇಡಿಯೇಷನ್ ಅಂದ್ರೆ ಆ್ಯಕ್ಚುಲಿ ನೋಡ್ರಿ, ರೇಡಿಯೇಷನ್ ಅಂದ್ರೆ ಲೈಟಿಗೆ ವೇವ್ ನೇಚರ್ ಐತಿ ಅಂದ್ರೆ ಇದು ಆಶ್ಚರ್ಯಕರ ಸಂಗತಿ ಅಲ್ಲ. ರೇಡಿಯೇಷನ್ಗೆ ವೇವ್ ನೇಚರ್ ಇರುವುದು ಇಟ್ಸ್ ನಾಟ್ ಅ ಬಿಗ್ ಥಿಂಗ್. ಅದು ಇರಬೇಕು. ರೇಡಿಯೇಷನ್ ಅಂದ್ರೆ ವೇವ್. ರೇಡಿಯೇಷನ್ನಿಗೆ ಮ್ಯಾಟರ್ ಗತೆ
ಪ್ರಾಪರ್ಟಿ ಐತಿ ಅಂದ್ಕೂಳೆ ಯಾರು ಡಿ ಬ್ರೋಗ್ಲಿ ವಿಚಾರ ಮಾಡಿದ, ಇಫ್ ರೇಡಿಯೇಷನ್ ಕ್ಯಾನ್ ಹ್ಯಾವ್ ದ ಪ್ರಾಪರ್ಟಿ ಆಫ್ ಮ್ಯಾಟರ್, ಮ್ಯಾಟರ್ ಕ್ಯಾನ್ ಹ್ಯಾವ್ ದ ಪ್ರಾಪರ್ಟಿ ಆಫ್ ರೇಡಿಯೇಷನ್, ಸಿಮೆಟ್ರಿ. ಈಗ ನೋಡ್ರಿ, ಲೈಟ್ ಅಂದ್ರೆ ವೇವ್ ಮಾತ್ರ ಇರಬೇಕು, ಆದ್ರೆ ಅದು ಪಾರ್ಟಿಕಲ್ ಗತೆನೂ ಬಿಹೇವ್ ಮಾಡ್ತೈತಿ. ಯಾವುದು? ರೇಡಿಯೇಷನ್, ಲೈಟ್. ಈಗ ಮ್ಯಾಟರ್ ಹೇಳುತ್ತೆ, ನೀನು ಅಂದ್ರೆ ಲೈಟು ಬರೇ ವೇವ್ ಗತೆ ಬಿಹೇವ್ ಮಾಡೋದ್ರ ಜೋಡಿ ನನಗತೆ ಬಿಹೇವ್ ಮಾಡಾಗತ್ತಿ ಅಂದ್ರೆ, ನಾನು ಬರೇ ಪಾರ್ಟಿಕಲ್ ಗತೆ ಬಿಹೇವ್ ಮಾಡೋದ್ರ ಜೋಡಿ ನಿನ್ ಗತೆನೂ ಬಿಹೇವ್ ಮಾಡ್ತೀನಿ ಅಂತಿದು ಹೇಳ್ತಿರ್ಬಹುದಲ್ಲ. ಆ ರೀತಿ ಸಿಮೆಟ್ರಿಕಲ್ ಇರ್ಬೋದಲ್ಲ. ಇಫ್ ರೇಡಿಯೇಷನ್ ಕ್ಯಾನ್ ಬಿಹೇವ್ ಲೈಕ್ ಮ್ಯಾಟರ್, ವೈ ನಾಟ್ ಮ್ಯಾಟರ್ ಕ್ಯಾನ್ ಬಿಹೇವ್ ಲೈಕ್ ರೇಡಿಯೇಷನ್? ಇದು ಸಿಮೆಟ್ರಿ ಇರಬಹುದು ಅಂತ ಅವಂಗ ಅನಿಸ್ತು ಅಂತ ಹೇಳಿ ಒಂದಿಷ್ಟು ಪಾಯಿಂಟ್ಸ್ ಕೊಟ್ರ. ನೇಚರ್ ಲವ್ ಸಿಮೆಟ್ರಿ, ಒಂದ್ ರೌಂಡ್ ಹಂಗ ಓದ್ಕೊಂಡಿರಿ. ಮ್ಯಾಟರ್ ಅಂಡ್ ಎನರ್ಜಿ ಆರ್ ಈಕ್ವಿವಲೆಂಟ್. ಇದು ಐನ್ಸ್ಟೀನ್ ಹೇಳ್ತಾನೆ, E is equals to mc² ಫಾರ್ಮುಲಾದಾಗ. ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಮಾಸ್ ಅಂಡ್ ಮಾಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಎನರ್ಜಿ. ಇದು ಒನ್ ಮೋರ್ ಕೈಂಡ್ ಆಫ್ ಸಿಮೆಟ್ರಿನ ಆತ. ನೆಕ್ಸ್ಟ್, ಬೋರ್ಸ್ ಥಿಯರಿ ಆಫ್ ಅಟಾಮಿಕ್ ಸ್ಟ್ರಕ್ಚರ್. ಇದು ಕಂಪ್ಲೀಟ್ ಡೀಟೇಲ್ ಆಗಿ ನಾವು ನೆಕ್ಸ್ಟ್ ಚಾಪ್ಟರ್ ಆಟಮ್ಸ್ ನೊಳಗೆ ಡಿಸ್ಕಸ್ ಮಾಡಿರ್ತೀವಿ. ಸೊ ಅದಕ್ಕೆ ಇದನ್ನ ಸ್ಕಿಪ್ ಮಾಡೋಣ. ದಿಸ್ ಇಸ್ ಇನ್ ಪೇಜ್ ನಂಬರ್ 13. ಈಗ ಪೇಜ್ ನಂಬರ್ 14 ನಾವು ಹೋಗೋದಾದ್ರೆ, ಸೊ ಆ ಪೇಜ್ ನಂಬರ್ 14 ನೊಳಗೆ ಎಕ್ಸ್ಪ್ರೆಷನ್ ಫಾರ್ ಡಿ ಬ್ರೋಗ್ಲಿ ವೇವ್ ಲೆಂತ್, ದಿಸ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ ವಿಡಿಯೋ ವಿತ್ ದ ಡೆರಿವೇಶನ್. ಅದರದ ನೆಕ್ಸ್ಟ್ ಟಾಪಿಕ್ ನಾವು ಬರೋಣ ಈಗ, ಡಿ ಬ್ರೋಗ್ಲಿ ವೇವ್ ಲೆಂತ್ ಆಫ್ ಅ ಮೂವಿಂಗ್ ಎಲೆಕ್ಟ್ರಾನ್. ಸೊ ಅದಕ್ಕೆ ರೈಟ್ ನಾವು ಈ ವಿಡಿಯೋದೊಳಗೆ ನಾವು ಪೇಜ್ ನಂಬರ್ 13 ನೊಳಗಿಂದು ಇಂಟ್ರೊಡಕ್ಷನ್ ಪಾರ್ಟ್ ಒಂದು ಏನ್ ಬಿಟ್ಟಿದ್ವಲ್ಲ ಅದನ್ನ ಕವರ್ ಅಪ್ ಮಾಡ್ಕೊಂಡಿವಿ. ಡ್ಯೂಯಲ್ ನೇಚರ್ ಆಫ್ ಮ್ಯಾಟರಿಗೂ ಎರಡು ರೀತಿ ನೇಚರ್ ಇರುತ್ತೆ ಅನ್ನೋದ್ರ ಬಗ್ಗೆ ಏನ್ ಇಂಟ್ರೊಡಕ್ಷನ್ ಇತ್ತು ಅದನ್ನ ಮುಗಿಸಿದ್ವಿ. ಈಗ ನೆಕ್ಸ್ಟ್, ಡಿ ಬ್ರೋಗ್ಲಿ ವೇವ್ ಲೆಂತ್ ಆಫ್ ಅ ಮೂವಿಂಗ್ ಎಲೆಕ್ಟ್ರಾನ್. ಇದು ಏನ್ ಕಾನ್ಸೆಪ್ಟ್ ಸ್ವಲ್ಪ ಲಕ್ಷ ಕೊಡ್ರಿ. ಈಗ ಒಂದು ಆಟಮ್ ಕನ್ಸಿಡರ್ ಮಾಡಿ. ಈ ಆಟಮ್ದೊಳಗೆ ಸೆಂಟರ್ ಒಳಗೆ ಏನಿರ್ತೈತಿ, ಸಮಥಿಂಗ್ ಕಾಲ್ಡ್ ಆಸ್ ನ್ಯೂಕ್ಲಿಯಸ್. ಆ ನ್ಯೂಕ್ಲಿಯಸ್ ಒಳಗೆ ಏನಿರ್ತಾವ? ಪ್ರೋಟಾನ್ಸ್, ನ್ಯೂಟ್ರಾನ್ಸ್. ಪ್ರೋಟಾನ್ಸಿಗೆ ಏನು ಚಾರ್ಜ್ ಇರ್ತೈತಿ? ಪಾಸಿಟಿವ್. ನ್ಯೂಟ್ರಾನ್ಸಿಗೆ ನ್ಯೂಟ್ರಲ್, ದೇ ಡು ನಾಟ್ ಹ್ಯಾವ್ ಚಾರ್ಜ್. ಇದ್ರ ಸುತ್ತಲೂ ಏನು ತಿರುಗ್ತಿರ್ತಾವಲ್ಲ ಅವಕ್ಕೇನು ಕರೀತಾರೆ? ಏನಿವು ಇವು ತಿರುಗ್ತಿರ್ತಾವಲ್ಲ, ಬೇರೆ ಬೇರೆ ಆರ್ಬಿಟ್ ನೊಳಗೆ ಏನು ತಿರುಗ್ತಿರ್ತಾವಲ್ಲ ಇವಕ್ಕೇನು ಕರಿತೀವಿ ನಾವು? ಇಲೆಕ್ಟ್ರಾನ್ಸ್. ಇಲೆಕ್ಟ್ರಾನ್ಸು ನ್ಯೂಕ್ಲಿಯಸ್ ಸುತ್ತಲ ಸರ್ಕ್ಯುಲರ್ ಆರ್ಬಿಟ್ ಒಳಗೆ ತಿರುಗ್ತಾವು ಅಂತ ಒಂದಿಷ್ಟು ಮಂದಿ ಸೈಂಟಿಸ್ಟ್ ಹೇಳ್ತಿದ್ರು. ಇಲ್ಲ ಎಲಿಪ್ಟಿಕಲ್ ಇರ್ತಾವು ಅಂತ ಒಂದಿಷ್ಟು ಮಂದಿ. ಯಾವಾಗ ಇವಂದು ಎಂಟ್ರಿ ಆತಲ್ಲ, ಯಾರು? ಡಿ ಬ್ರೋಗ್ಲಿ, ಇವ ಬಂದು ಏನು ಹೇಳಿದ ಗೊತ್ತೇನೆ? ಸ್ವಲ್ಪ ವಿಚಾರ ಮಾಡ್ರಿ. ಇವು ತಿರ್ಗಾಕತ್ತಿದ್ ಏನಿವು? ಇಲೆಕ್ಟ್ರಾನ್, ಹೌದಾ? ಸೊ ಎಲೆಕ್ಟ್ರಾನ್, ಈಸ್ ಎಲೆಕ್ಟ್ರಾನ್ ರೇಡಿಯೇಷನ್ ಆರ್ ಮ್ಯಾಟರ್? ಈಗ ಲೈಕ್ ನಾನು ನಿಮ್ಗೆ ಕ್ವಶನ್ ಕೇಳಿದ್ ನೋಡ್ರಿದ್ದು, ಪೆನ್ನು ಇದೊಂದು ರೇಡಿಯೇಷನ್ನೋ ಮ್ಯಾಟರು? ಆ ರೀತಿ ಇಲೆಕ್ಟ್ರಾನ್, ಈಸ್ ಎಲೆಕ್ಟ್ರಾನ್ ರೇಡಿಯೇಷನ್ ಆರ್ ಮ್ಯಾಟರ್? ಯಾರ ಯಾವುದು ಎಲೆಕ್ಟ್ರಾನ್ ಅಂದ್ರೆ? ಆಬ್ವಿಯಸ್ಲಿ ಎಲೆಕ್ಟ್ರಾನ್ ಈಸ್ ಮ್ಯಾಟರ್, ಹೌದಾ? ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ವಿ, ಮ್ಯಾಟರಿಗೂ ಡ್ಯೂಯಲ್ ನೇಚರ್ ಐತಿ. ಒಂದು ಬುಲೆಟ್ ಸ್ಟ್ರೇಟ್ ಹೋಗಂಗಿಲ್ಲ, ವೇವ್ ಗತೆ ಹೋಗ್ತೈತಿ ಅಂದಾಗ ಬುಲೆಟ್ ಗತೆ ಇಲೆಕ್ಟ್ರಾನು ಮ್ಯಾಟರ್. ದಟ್ ಮೀನ್ಸ್ ವೆನ್ ಇಲೆಕ್ಟ್ರಾನ್ ರಿವಾಲ್ವ್ಸ್, ಅದು ಹಿಂಗೆ ಸ್ಟ್ರೇಟ್ ಲೈನ್ ಒಳಗೆ ರಿವಾಲ್ವ್ ಆಗಂಗಿಲ್ಲ ಅಂತ ನಾವು ಡಿ ಬ್ರೋಗ್ಲಿ ಹೇಳ್ತಾನ. ಇಲೆಕ್ಟ್ರಾನ್ ಹಿಂಗೆ ಸ್ಟ್ರೇಟ್ ರಿವಾಲ್ವ್ ಆಗಂಗಿಲ್ಲ, ಹಿಂಗೆ ರಿವಾಲ್ವ್ ಆಗ್ತದೆ. ಹೆಂಗೆ? ವೇವ್ ಗತೆ. ಈಗ ನೋಡ್ರಿ, ಡ್ರಾ ಮಾಡ್ತೀನಿ ನಾ ಎಕ್ಸಾಕ್ಟ್ಲಿ. ಮೊದ್ಲು ಅನ್ಕೊಂಡಿದ್ರು ಹಿಂಗೆ ಸ್ಟ್ರೇಟ್ ಅಂದ್ರೆ ಸರ್ಕ್ಯುಲರ್ ಅದೇ, ಬಟ್ ಇಲ್ಲಿ ಲೈನ್ಸ್ ವೇವ್ ಗತೆ ಬರಂಗಿಲ್ಲ. ಈಗ ನಾ ಡ್ರಾ ಮಾಡ್ತೀನಿ, ಹಿಂಗೆ ತಿರುಗ್ತೈತಿ ಅಂತ ಅನ್ಕೊಂಡಿದ್ರು ಎಲೆಕ್ಟ್ರಾನ್. ಬಟ್ ಡಿ ಬ್ರೋಗ್ಲಿ ಎಕ್ಸ್ಪ್ಲೈನ್ ಮಾಡ್ತಾನೆ, ಆಸ್ ಎಲೆಕ್ಟ್ರಾನ್ ಈಸ್ ಅ ಮ್ಯಾಟರ್ and it has wave property, it revolves like a wave. ಲೈಕ್ ನೋಡ್ರಿ, ಇದು ನ್ಯೂಕ್ಲಿಯಸ್, ಹೌದಾ? ಸೆಂಟರ್ ನೊಳಗೆ ಐತಿ ನ್ಯೂಕ್ಲಿಯಸ್. ಇಲೆಕ್ಟ್ರಾನ್ ಹಿಂಗ್ ಮೂವ್ ಆಗ್ತೈತೆ ಅಂತ ನಾವು ನ್ಯೂಕ್ಲಿಯಸ್ ನ ಪ್ರದಕ್ಷಿಣೆ ಹಾಕ್ತೈತಿ. ಬಟ್ ಲೈಕ್ ಹೆಂಗ? ಲೈಕ್ ಅ ವೇವ್. ಅಮೀಬಾ ಅಲ್ಲ ಇದು, ಈ ತಿರ್ಗಾಕತ್ತಿದ್ದು ಇಲೆಕ್ಟ್ರಾನ್ ಹಿಂಗ್ ತಿರುಗುತ್ತಂತ ವೇವ್ ಗತೆ. ಆಮೇಲೆ ಸ್ವಲ್ಪ ನೀವು ಲಕ್ಷ ಕೊಟ್ರೆ, ನಾನು ನಿಮ್ಗೆ ಹೇಳಿದ್ದೆ, ಬುಲೆಟ್ ಸ್ಟ್ರೇಟ್ ಹೋಗ್ತೈತಿ ಅಂತ ನಾವು ಅನ್ಕೊಂತೀವಿ, ಅದ್ರದ್ದು ವೇವ್ ಗತೆ ಹೋಗುತ್ತೆ. ನಾವು ಓಡುಬೇಕಾದ್ರೆ ಸ್ಟ್ರೇಟ್ ಹೋಗ್ತೀವಿ ಅಂತ ನಾವು ಅನ್ಕೊಂತೀವಿ, ಆಕ್ಚುಲಿ ನಾವು ವೇವ್ ಗತೆ ಹೋಗ್ತಿರ್ತೀವಿ. ಬಟ್ ಅದು ನಮಗೆ ಯಾಕೆ ಅನ್ಸಂಗಿಲ್ಲ ಅಂದ್ರೆ ಅದು ವೇವ್ ಲೆಂತ್ ಭಾಳ ಕಡಿಮೆ ಇರ್ತೈತಿ. ಈಗ ಲೈಕ್ ನೋಡ್ರಿ, ಈ ಫಾರ್ಮುಲಾದೊಳಗೆ ವೇವ್ ಲೆಂತ್ ಈಸ್ ಮಾಸಿಗೆ, ವೇವ್ ಲೆಂತ್ಗೆ ಏನೈತೆ ನೋಡ್ರಿ, ವೇವ್ ಲೆಂತ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮಾಸ್. ದಟ್ ಮೀನ್ಸ್ ಮಾಸ್ ಹೆಂಗ್ ಜಾಸ್ತಿ ಆಗ್ತೈತಲ್ಲ
ವೇವ್ ಲೆಂತ್ ಕಡಿಮೆಯಾಗಿ ನೆಗ್ಲಿಜಿಬಲ್ ಆಗ್ತದೆ. ಲೈಕ್ ಬುಲೆಟ್ ಮೂವ್ ಆಗೋಬೇಕಾದ್ರೆ ಅದಕ್ಕೇನು ವೇವ್ ಲೆಂತ್ ಇರ್ತೈತಲ್ಲ, ಅದಕ್ಕಿಂತ ನಾವು ಓಡ್ಕೊಂತ ಹೋದ್ರೆ ನಮ್ದು ಮಾಸ್ ಹೆಚ್ಚಿಗೆ ಐತಿ. ದಟ್ ಮೀನ್ಸ್ ನಮ್ಮ ಮಾಸ್ ಹೆಚ್ಚಿಗೆ ಆತಂದ್ರೆ ವೇವ್ ಲೆಂತ್ ಕಡಿಮೆ ಆಗುತ್ತೆ. ಬುಲೆಟ್ಗಿಂತ ನಮ್ಮ ವೇವ್ ಲೆಂತ್ ಇನ್ನೂ ಕಡಿಮೆ, ನಮ್ಗಿಂತ ಬಸ್ದು ವೇವ್ ಲೆಂತ್ ಇನ್ನೂ ಕಡಿಮೆ. ಹಿಂಗಾಗಿ ನಮಗದು ಕಂಡು ಬರಂಗಿಲ್ಲ. ವಿ ಕೆನಾಟ್ ಫೀಲ್ ದ್ಯಾಟ್ ವಿ ಆರ್ ಮೂವಿಂಗ್ ಲೈಕ್ ಅ ವೇವ್. ಬಟ್ ಫಾರ್ ಎನ್ ಎಲೆಕ್ಟ್ರಾನ್ ಇದ್ರದ್ದು ಮಾಸ್ ಬಹಳ ಕಡಿಮೆ ಇರ್ತದೆ. ಹೌದ್ರಿ, ಇಲೆಕ್ಟ್ರಾನ್ ಮಾಸ್ ಕಡಿಮೆ ಇರುತ್ತೆ ಅಂದ್ರೆ ಅದ್ರದ್ದು ವೇವ್ ಲೆಂತ್ ಜಾಸ್ತಿ ಇರ್ತೈತೆ. ಅಂದ್ರೆ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಇಟ್ ಆಕ್ಚುಲಿ ಮೂವ್ಸ್ ಲೈಕ್ ದಿಸ್, ಲೈಕ್ ಅ ವೇವ್ ಅಂತ ಹೇಳಿ ಡಿ ಬ್ರೋಗ್ಲಿ ಹೇಳಿದಾನ. ಈಗ ಏನ್ ಮಾಡ್ತೀವಿ ಗೊತ್ತ, ನಾವು ಇದು ಆಲ್ರೆಡಿ 2 ಫಾರ್ಮುಲಾ ಡಿ ಬ್ರೋಗ್ಲಿ ವೇವ್ ಲೆಂತ್ ಅದಾವಲ್ಲ. ಒಂದು ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು h/m ಇಂಟು ಸಿ, ಇನ್ನೊಂದು ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು h ಡಿವೈಡೆಡ್ ಬೈ mv. ಇದಕ್ಕೆ ಇನ್ನೂ ಬೇರೆ ಫಾರ್ಮ್ಯಾಟ್ ಬರ್ತಾವ ಅಂತ ಹೇಳಿದ್ದು ನಾನು. ಆ ಥರ್ಡ್ ಫಾರ್ಮ್ಯಾಟಿಗೆ ಹೋಗೋಕ್ಕಿಂತ ಮೊದಲು ಅದ್ರದ್ದು ಮೇನ್ ಇಂಟೆನ್ಷನ್ ಅವ್ರು ಹೇಳ್ತಾರ. ಆ ಥರ್ಡ್ ಫಾರ್ಮ್ಯಾಟ್ ನಾವು ಮಾಡಾಕತ್ತಿದ್ದ ಇದೊಂದು ಫಾರ್ಮ್ಯಾಟ್ ಐತಿ, ಇದೊಂದು ಫಾರ್ಮ್ಯಾಟ್ ಐತಿ. ಇದ್ರ ಜೋಡಿ ಇನ್ನೊಂದು ಫಾರ್ಮ್ಯಾಟ್ ನಾವು ಮಾಡಾಕತ್ತಿದ್ದ ಇಲೆಕ್ಟ್ರಾನಿಗೆ ವೇವ್ ಲೆಂತ್ ಕಂಡುಹಿಡಿಯಕ. ಸೊ ಲೈಕ್ ದಿಸ್, ಈ ಫಾರ್ಮುಲಾದೊಳಗೆ ಯು ಕ್ಯಾನ್ ಅಪ್ಲೈ ದಿಸ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ ಆಫ್ ಎನಿ ಮಟೀರಿಯಲ್. ಎಲೆಕ್ಟ್ರಾನ್ಗೂ ಅಪ್ಲೈ ಮಾಡ್ಬೋದು, ಬುಲೆಟ್ಗೂ ಅಪ್ಲೈ ಮಾಡ್ಬೋದು, ಬಸ್ಸಿಗೂ ಅಪ್ಲೈ ಮಾಡ್ಬೋದು, ನೀವು ಓಡಾಕತ್ತ ನಿಮಗೂ ಅಪ್ಲೈ ಮಾಡ್ಕೋಬಹುದು, ಎಲ್ಲದಕ್ಕೂ. ಈಗ ನಾವು ಒಂದೇನು ಡಿರೈವ್ ಮಾಡಕ್ ಹೊಂಟಿವಲ್ಲ ಅದನ್ನು ಎಲ್ಲ ಪಾರ್ಟಿಕಲ್ಗೂ ಯೂಸ್ ಮಾಡಬಹುದು. ಬಟ್ ಎಸ್ಪೆಷಲಿ ಎಲೆಕ್ಟ್ರಾನ್ಸಿಗೆ ಯೂಸ್ ಮಾಡ್ತಾರೆ. ಹೆಂಗ ಅಂತ ಹೇಳ್ತೀನಿ, ಸ್ವಲ್ಪ ಲಕ್ಷ ಕೊಡ್ರಿ. ಸೊ ವಿ ಆರ್ ಗೋಯಿಂಗ್ ಟು ಡಿರೈವ್ ಅ ಫಾರ್ಮುಲಾ ಫಾರ್ ದ ಡಿ ಬ್ರೋಗ್ಲಿ, ಕ್ಯಾಲ್ಕುಲೇಟಿಂಗ್ ದ ಡಿ ಬ್ರೋಗ್ಲಿ ವೇವ್ ಲೆಂತ್ ಆಫ್ ಅ ಮೂವಿಂಗ್ ಎಲೆಕ್ಟ್ರಾನ್. ಈಗ ನೋಡಿ, ಲಾಂಬ್ಡಾ ಅಂದ್ರೆ ಏನು? ವೇವ್ ಲೆಂತ್. h is Planck's constant. ಈ ಕಡೆ ಫಾರ್ಮುಲಾ ಬಂದ್ರೆ h is Planck constant. What is p? p is momentum. ಹೌದೇ? ಮೊಮೆಂಟಮ್ ನಮಗೆ ಗೊತ್ತು, PUC ಫಸ್ಟ್ ಇಯರ್ನೊಳಗೆ ಒಂದು ಫಾರ್ಮುಲಾ ಐತಿ. ಮೊಮೆಂಟಮ್ ಇಸ್ ಈಕ್ವಲ್ಸ್ ಟು ಮಾಸ್ ಇಂಟು ವೆಲಾಸಿಟಿ. ನಾನು ಈ ಡಿ ಬ್ರೋಗ್ಲಿ ವೇವ್ ಲೆಂತ್ ಇನ್ನೊಂದು ಫಾರ್ಮುಲಾ ಬರುತ್ತೆ ಅಂತ ಹೇಳಿದ್ನಲ್ಲ, ಅಲ್ಲಿ ಹೋಗಕ್ಕಿಂತ ಮೊದಲು ಈ ಮೊಮೆಂಟಮ್ಮಿಗೂ ಕೈನೆಟಿಕ್ ಎನರ್ಜಿಗೂ, ಇಲ್ಲಿ ಎಲೆಕ್ಟ್ರಾನ್ ತಿರುಗಬೇಕಾದ್ರೆ ಆ ಎಲೆಕ್ಟ್ರಾನ್ ಇದೇ ಇರುತ್ತೆ ನೋಡ್ರಿ, ಏನಿರ್ತೈತಿ? ಕೈನೆಟಿಕ್ ಎನರ್ಜಿ. ಒಂದು ಕೈನೆಟಿಕ್ ಎನರ್ಜಿದಿಂದ ಅದು ಹಿಂಗೆ ತಿರುಗ್ತಿರ್ತದಲ್ಲ, ಆ ಕೈನೆಟಿಕ್ ಎನರ್ಜಿಗೆ. ಆಮೇಲೆ ಎಲೆಕ್ಟ್ರಾನ್ ಇಲ್ಲೇ ತಿರುಗ್ತಿರ್ಬೇಕಂತಿಲ್ಲ. ಒಂದು ಆಟಮ್ ಒಳಗೆ ಎಲೆಕ್ಟ್ರಾನ್ ತಿರುಗ್ತಿರ್ಬೇಕಂತಿಲ್ಲ. ಒಂದು ಕೆಲಸ ಮಾಡೋಣ ನಾವು, ಗನ್ ಒಳಗೆ ಹೆಂಗ್ ಬುಲೆಟ್ ಹಾಕಿ ಶೂಟ್ ಮಾಡ್ತಾರಲ್ಲ, ಹಂಗೆ ಗನ್ ಒಳಗೆ ಇನ್ಸ್ಟೆಡ್ ಆಫ್ ಬುಲೆಟ್ ಇಲೆಕ್ಟ್ರಾನ್ ಹಾಕಿ ನಾವು ಶೂಟ್ ಮಾಡಿದ್ರೆ ಅವಾಗ ಎಲೆಕ್ಟ್ರಾನ್ ಹಿಂಗೆ ವೇವ್ ಗತೆ ಸ್ಟ್ರೇಟ್ ಹೋಗ್ತೈತಿ. ಇನ್ಸೈಡ್ ಆಟಮ್ ಅದು ಸರ್ಕ್ಯುಲರ್ ಮೋಷನ್ ಆಗಿರುತ್ತೆ. ಹೊರಗೆ ತಗೊಂಡು ಒಂದು ಎಲೆಕ್ಟ್ರಾನ್ ಅನ್ನ ಔಟ್ಸೈಡ್ ದ ಆಟಮ್ ತಗೊಂಡು ಗನ್ ಒಳಗೆ ಹೋಗಿ ನಾವು ಶೂಟ್ ಮಾಡಿದ್ರೆ ಅವಾಗೂ ಎಲೆಕ್ಟ್ರಾನ್ ವೇವ್ ಗತೆ ಹೋಗ್ತದಲ್ಲ, ಆ ವೇವಿಗೆ ಏನು ವೇವ್ ಲೆಂತ್ ಇರುತ್ತಲ್ಲ ಅದಕ್ಕೊಂದು ಫಾರ್ಮುಲಾ ಬೇಕಂತ. ಈಗ ಡಿ ಬ್ರೋಗ್ಲಿ ವೇವ್ ಲೆಂತ್ ಆಫ್ ಅ ಮೂವಿಂಗ್ ಎಲೆಕ್ಟ್ರಾನ್, ವೆದರ್ ದಿ ಎಲೆಕ್ಟ್ರಾನ್ ಈಸ್ ಇನ್ಸೈಡ್ ದಿ ಆಟಮ್ ಆರ್ ಔಟ್ಸೈಡ್, ವೇವ್ ಲೆಂತ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಆ ಫಾರ್ಮುಲಾನ ಇದರ ಯೂಸ್ ಮಾಡ್ಬೋದು, ಅಥವಾ ಆ ಫಾರ್ಮುಲಾ ನಾವೇನು ಡ್ರೈವ್ ಮಾಡಕ್ ಹೊಂಟಿವಲ್ಲ ಅದ್ರೊಳಗೆ ಮೊಮೆಂಟಮ್ ಬದ್ಲಿ, ಇಲ್ಲೇನು ಮೊಮೆಂಟಮ್ ಅಂತ ಪಿ, ಅದ್ರ ಬದ್ಲಿ ಕೈನೆಟಿಕ್ ಎನರ್ಜಿ ಇನ್ವಾಲ್ವ್ ಮಾಡ್ಕೊಂತಾರ. ಆ ಎಲೆಕ್ಟ್ರಾನ್ ಏನು ಮೂವ್ ಆಗ್ತಿರುತ್ತಲ್ಲ ಅದ್ರ ಕೈನೆಟಿಕ್ ಎನರ್ಜಿ. ಈಗ ಒಂದು ಕೆಲಸ ಮಾಡೋಣ ನಾವು. ಕೈನೆಟಿಕ್ ಎನರ್ಜಿ ಒಂದು ಫಾರ್ಮುಲಾ ಐತೆ ನಮ್ಗೆ ಗೊತ್ತು, 12 mv² ಅಂತ ಹೇಳಿ. ಹೌದಾ? ಸೊ ಈಗ ನಮ್ಗೆ ಮೊಮೆಂಟಮ್ ಜಗದಾಗ ಕೈನೆಟಿಕ್ ಎನರ್ಜಿ ಈ ಫಾರ್ಮುಲಾದಾಗ ಏನೈತೆ ನೋಡ್ರಿ, ಈಗೆಲ್ಲ ವೇವ್ ಲೆಂತ್ ಇಸ್ ಈಕ್ವಲ್ಸ್ ಟು h ಅಂದ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್, ಕೆಳಗೆ ಏನೈತಿ? ಮೊಮೆಂಟಮ್. ಸೊ ಈ ಮೊಮೆಂಟಮ್ ಜಗದಾಗ ಕೈನೆಟಿಕ್ ಎನರ್ಜಿನ ನಾವು ರಿಪ್ಲೇಸ್ ಮಾಡಬಹುದು. ಸೊ ಅದಕ್ಕೆ ಒಂದು ಕೆಲಸ ಮಾಡ್ತೀನಿ ನಾನು, ಬೆಟರ್ ವಿ ವಿಲ್ ಸ್ಟಾರ್ಟ್ ವಿತ್ ಕೈನೆಟಿಕ್ ಎನರ್ಜಿ ಫಾರ್ಮುಲಾ. ನಾ ಏನು ಮಾಡಾಕತ್ತೀನಿ ಗೊತ್ತಾಗ್ತದೆ, ಮುಂದೆ ಲಕ್ಷ ಕೊಡ್ರಿ. ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ಸ್ ಟು 12 mv². ಹೌದ್ರಿ? ನಾ ಏನು ಮಾಡ್ತೀನಿ ಈಗ, ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ಸ್ ಬೈ 2k is equals to ಲೆಫ್ಟ್ ಹ್ಯಾಂಡ್ ಸೈಡ್ ಒಳಗೆ 2 ಮಲ್ಟಿಪ್ಲೈ ಮಾಡಿದ್ರೆ ಇಟ್ ಬಿಕಮ್ಸ್ 2k. ಈ ಕಡೆ 2 ಮಲ್ಟಿಪ್ಲೈ ಮಾಡಿದ್ರೆ 2 ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿದಿದ್ದೇನು ಉಳಿತ್ರಿ? mv² ಉಳಿತು. ನಾ ಏನು ಮಾಡಕ್ಕೆ ಟ್ರೈ ಮಾಡಾಕತ್ತೀನಿ ಅಂದ್ರೆ, ಕೈನೆಟಿಕ್ ಎನರ್ಜಿ ಫಾರ್ಮುಲಾದಾಗ ಇಲ್ಲರ ಮೊಮೆಂಟಮ್ ಬರೆಯೋಕ್ಕಾಗುತ್ತೆ ನಾವು ಅಂತ ಹೇಳಿ. ಈಗ ಲೈಕ್ ನೋಡ್ರಿ, mv ಅಂದ್ರೆ ಮೊಮೆಂಟಮ್, ಹೌದಾ? ಆದ್ರೆ ಇಲ್ಲಿ mv ಇಲ್ಲಲ್ಲ, ಏನೈತಿ? mv² ಐತಿ. ಸೊ ಅದಕ್ಕೆ ಒಂದು ಸ್ವಲ್ಪ ನಾವು ಚೇಂಜಸ್ ಮಾಡ್ಕೊಳಾಗತ್ತೀವಿ. ಆಮೇಲೆ ಇದು ಹಾಫ್ ನಮಗೊಂದು ಬೇಡ, ಅದಕ್ಕೆ ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ಸ್ ಬೈ 2 ಮಾಡಿದ್ವಿ. 2k is equals to mv². ನೆಕ್ಸ್ಟ್ ಮಲ್ಟಿಪ್ಲೈ ಬೋತ್ ಸೈಡ್ಸ್ ಬೈ m ಮಾಡ್ರಿ, ಅಂದ್ರೆ 2mk
ಇಲ್ಲೂ ಎಮ್ಲೆ ಮಲ್ಟಿಪ್ಲೈ ಮಾಡ್ರಿ, ಈ ಕಡೆನೂ ಎಮ್ಲೆ ಮಲ್ಟಿಪ್ಲೈ ಮಾಡಿ. ಯಾಕೆ ನಾವು ಎಮ್ಲೆ ಮಲ್ಟಿಪ್ಲೈ ಮಾಡಿದ್ವಿ? ಇಲ್ಲಿ ಒಂದ ಎಮ್ ಇತ್ತಲ್ಲ, ಇನ್ನೊಂದು ಎಮ್ ಬಂದ್ರೆ ಎಮ್ ಸ್ಕ್ವೇರ್ ಆಗ್ತೈತಿ ಈಗ. ಸೊ ವೆನ್ ದಟ್ ಬಿಕಮ್ಸ್ ಎಮ್ ಸ್ಕ್ವೇರ್, ವಿ ಕ್ಯಾನ್ ರೀಪ್ಲೇಸ್ ಈ 2m ಗೆ ಹಂಗ ಇಟ್ಟು ವಿ ಕ್ಯಾನ್ ರೀಪ್ಲೇಸ್ ಎಮ್ ವಿ, ಆರ್ ವಿ ಕ್ಯಾನ್ ರೈಟ್ ಫಸ್ಟ್ ಆಫ್ ಆಲ್ ಎಮ್ ಸ್ಕ್ವೇರ್ ವಿ ಸ್ಕ್ವೇರ್ ಹಿಂಗೆ ಬರಿಬೋದಲ್ಲ, ಎಮ್ ವಿ ಹೋಲ್ ಸ್ಕ್ವೇರ್. ಸೊ ಎಮ್ ವಿ ಜಗದಾಗ ನಾ ಏನು ಹಾಕ್ತೀನಿ ಹಂಗಾರೆ ಮೊಮೆಂಟಮ್, ದಟ್ ಈಸ್ ಪಿ. ಸೊ ಇದನ್ನ ಪಿ ಸ್ಕ್ವೇರ್ ಅಂತ ಮಾಡ್ಕೊಂಡು ಅವಾಗ ಏನಾದ್ರು ಗೊತ್ತಂದ್ರೆ ದೇರ್ ಫೋರ್ ಮೊಮೆಂಟಮ್ ಪಿ ಇಸ್ ಈಕ್ವಲ್ಸ್ ಟು ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್ ಮಾಡ್ರಿ. ಸೊ ವೆನ್ ಯು ಟೇಕ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್ ಇಟ್ ಬಿಕಮ್ಸ್ ರೂಟ್ ಆಫ್ 2mk. ಇದು ಏನ್ ಮಾಡ್ದಂಗ ಆತಂದ್ರೆ ಇಲ್ಲಿ ಏನ್ ಪಿ ಐತಲ್ಲ, ವಾಟ್ ಈಸ್ ಪಿ ಹಿಯರ್? ಮೊಮೆಂಟಮ್. ಈ ಜಗದೊಳಗೆ ಅದನ್ನ ತಗೊಂಬಂದು ರಿಪ್ಲೇಸ್ ಮಾಡಿ. ಸೊ ಅವಾಗ ನಮ್ಗೆ ಡಿ ಬ್ರೋಗ್ಲಿ ವೇವ್ ಲೆಂತ್ ಇದ್ದು ಇದೇನ್ ನಾ ಈಗ ಜಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಇದು ಆಕ್ಚುಲಿ PUC ಫಸ್ಟ್ ಇಯರ್ ಕನ್ಸೆಪ್ಟ್ ಇದೆ, ರಿಲೇಷನ್ ಬಿಟ್ವೀನ್ ಕೈನೆಟಿಕ್ ಎನರ್ಜಿ ಅಂಡ್ ಮೊಮೆಂಟಮ್. ಇದನ್ನ ನಾವು ಯೂಸ್ ಮಾಡ್ಕೊಳಕತ್ತೀವಿ ಇಲ್ಲೇ. ನೀವೆಲ್ಲ ಟೆಕ್ಸ್ಟ್ ಬುಕ್ ಒಳಗೆ ನೋಡ್ರಿ, ಈ ಪೋರ್ಷನ್ ಅವ್ರು ಕೊಟ್ಟಿಲ್ಲ ಹೆಂಗ್ ಬಂತಿದ್ದು ಅಂತ ಹೇಳಿ ನಾ ಎಕ್ಸ್ಟ್ರಾ ಎಕ್ಸ್ಪ್ಲೈನ್ ಮಾಡಾಕತ್ತೀನಿ. ಡೈರೆಕ್ಟ್ಲಿ ಇವ್ರು ಏನ್ ಮಾಡ್ಬಿಟ್ಟಾರ, ಲಾಂಬ್ಡಾ ಇಸ್ ಈಕ್ವಲ್ಸ್ ಟು ಇಲ್ಲೇ ಹೆಚ್ ಡಿವೈಡೆಡ್ ಬೈ ಪಿ ಅಂತಿತ್ತಲ್ಲ ಮೊಮೆಂಟಮ್, ಆ ಜಗದಾಗ ನಾವೀಗ ರೂಟ್ ಆಫ್ 2mk ಅಂತ ಬರೀಬಹುದು. ಸೊ ಇದನ್ನ ಫಾರ್ಮುಲಾ ನೀವು ವೇವ್ ಲೆಂತ್ ಕ್ಯಾಲ್ಕುಲೇಟ್ ಮಾಡಕ್ ಯಾವ್ದರ ಮಟೀರಿಯಲ್ಗೂ ಯೂಸ್ ಮಾಡಬಹುದು. ಪರ್ಟಿಕ್ಯುಲರ್ಲಿ ಇದನ್ನ ಎಲೆಕ್ಟ್ರಾನಿಗೆ ಜಾಸ್ತಿ ಯೂಸ್ ಮಾಡ್ತಾರೆ, ಎಲೆಕ್ಟ್ರಾನಿಕ್ ಅಷ್ಟೇ ಯೂಸ್ ಮಾಡ್ಬೇಕಂತೇನಿಲ್ಲ. ಸೊ ಡಿ ಬ್ರೋಗ್ಲಿ ವೇವ್ ಲೆಂತ್ ಆಫ್ ಅ ಮೂವಿಂಗ್ ಎಲೆಕ್ಟ್ರಾನ್ ವಿತ್ ಅ ಕೈನೆಟಿಕ್ ಎನರ್ಜಿ ಆಫ್ k ಇಸ್ ದಿಸ್ ಒನ್. ಸೊ ಇದು ಥರ್ಡ್ ಫಾರ್ಮುಲಾ ಆತ ಯಾವ್ದ್ರದ್ದು ಡಿ ಬ್ರೋಗ್ಲಿ ವೇವ್ ಲೆಂತ್ ಇದ್ದು. 3 ಫಾರ್ಮುಲಾ ಬಂದ್ವಿ ಈಗ. ಆ ಲಾಸ್ಟ್ ವಿಡಿಯೋದೊಳಗೆ ನಾವು ಏನ್ ಡೆರಿವೇಶನ್ ಮಾಡಿದ್ವಿ, ದಟ್ ಈಸ್ ಲಾಂಬ್ಡಾ ಇಸ್ ಈಕ್ವಲ್ಸ್ ಟು ಹೆಚ್ ಬೈ ಎಮ್ ಸಿ ಒಂದು, ಲಾಂಬ್ಡಾ ಇಸ್ ಈಕ್ವಲ್ಸ್ ಟು ಹೆಚ್ ಬೈ ಎಮ್ ವಿ ಒಂದು, ಇನ್ನೊಂದು ಲಾಂಬ್ಡಾ ಇಸ್ ಈಕ್ವಲ್ಸ್ ಟು ಹೆಚ್ ಡಿವೈಡೆಡ್ ಬೈ ರೂಟ್ ಆಫ್ 2mk. ಈಗ ಇನ್ನೊಂದು ಫಾರ್ಮುಲಾ ಬರ್ತದೆ, ಫೋರ್ತ್ ಒನ್, ಲಾಂಬ್ಡಾ ಇಸ್ ಈಕ್ವಲ್ಸ್ ಟು ಹೆಚ್ ಡಿವೈಡೆಡ್ ಬೈ ರೂಟ್ ಆಫ್ 2m ಹಂಗ ಇಟ್ಟು ಕೆ ಅಂತ ಏನ್ರ ಹೇಳಿ ಕೈನೆಟಿಕ್ ಎನರ್ಜಿ. ನಿಮ್ಗೆ ನೆನಪಿದ್ರೆ ಇದ್ರದ್ದು ಹಿಂದಿನ ವಿಡಿಯೋದೊಳಗೆ ಎಕ್ಸಾಕ್ಟ್ಲಿ ಕೈನೆಟಿಕ್ ಎನರ್ಜಿ ಇನ್ ಟರ್ಮ್ಸ್ ಆಫ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಒಂದು ಫಾರ್ಮುಲಾ ಬರ್ದಿದ್ವಿ ನಾವು ಹಿಂಗೆ, ಕೆ ಮ್ಯಾಕ್ಸ್ ಇಸ್ ಈಕ್ವಲ್ಸ್ ಟು ಇ ವಿ ನಾಟ್ ಅಂತ ಹೇಳಿ ಈ ರೀತಿ ಫಾರ್ಮುಲಾ ಬರೀಬಹುದು. ಅಂದ್ರೆ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ಸ್ ಟು ಇಲೆಕ್ಟ್ರಾನ್ ಚಾರ್ಜ್ ಮಲ್ಟಿಪ್ಲೈಡ್ ಬೈ ಪೊಟೆನ್ಷಿಯಲ್ ಡಿಫರೆನ್ಸ್. ಈ ಫಾರ್ಮುಲಾ ನಾನು ನಿಮ್ಗೆ ಹೇಳಿದ್ದೆ ಪ್ರೀವಿಯಸ್ ವಿಡಿಯೋದೊಳಗೆ, ಇದ್ರದ್ದು ಡೆರಿವೇಶನ್ ಇಲ್ಲ, ಜಸ್ಟ್ ಹಂಗ ಫಾರ್ಮುಲಾ ಕೊಟ್ಟಾರ ಅಂತ ಹೇಳಿ. ಅಂದ್ರೂ ಈ ಫಾರ್ಮುಲಾ ಹೆಂಗ್ ಬಂತು ಅಂತ ಗೊತ್ತಾಗ್ಬೇಕಂದ್ರೆ ನಿಮ್ ಸಿಲೆಬಸ್ ಸೆಕೆಂಡ್ ಚಾಪ್ಟರ್ ಇಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್ ಒಳಗೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ನಾವು, ಎಕ್ಸಾಕ್ಟ್ಲಿ ಡಿಸ್ಕಸ್ ಮಾಡ್ತೀವಿ ಇದು ಹೆಂಗ್ ಬರ್ತೈತಿ ಅಂತ ಹೇಳಿ. ಅದಕ್ಕೆ ರೈಟ್ ನಾವು ನಾ ಏನ್ ಮಾಡ್ತೀನಿ, ಡೈರೆಕ್ಟ್ಲಿ ಕೈನೆಟಿಕ್ ಎನರ್ಜಿ ಕೆ ತೆಗೆದು ಆ ಜಗದಾಗ ಇ ಇಂಟು ವಿ ಅಂತ ಹಾಕಿದ ಕೂಡ ಫೋರ್ತ್ ಫಾರ್ಮುಲಾ ಬಂತು. ಈ ಫೋರ್ತ್ ಫಾರ್ಮುಲಾ ಯಾವಾಗ ಯೂಸ್ ಮಾಡ್ಬೇಕು, ಹೆಂಗ್ ಯೂಸ್ ಮಾಡ್ಬೇಕಂತ ಹೇಳ್ತೀನಿ. ಈಗ 4 ಫಾರ್ಮ್ಯಾಟ್ ಬಂದು ನೋಡ್ರಿ. ಇದು ಫೋಟಾನ್ಸಿಗೆ ಯೂಸ್ ಮಾಡ್ಬೋದು, ಸ್ಪೀಡ್ ಆಫ್ ಲೈಟ್ ನಿಂದ ಮೂವ್ ಆಗ್ತಿರ್ತಾವಲ್ಲ. ಈ ಫಾರ್ಮುಲಾ ವೇವ್ ಲೆಂತ್, ಡಿ ಬ್ರೋಗ್ಲಿ ವೇವ್ ಲೆಂತ್ ಕ್ಯಾಲ್ಕುಲೇಟ್ ಮಾಡಕ, ಮ್ಯಾಟರಿಗೇನು ಸ್ಟ್ರೇಟ್ ಹೋಗಂಗಿಲ್ಲ ವೇವ್ ಗತೆ ಹೋಗ್ತಾವಂತ ಅಂತಲ್ಲ, ಅದ್ರ ಎಲ್ಲಾ ಮ್ಯಾಟರಿಗೂ ಅದ್ರ ವೇವ್ ಲೆಂತ್ ಕ್ಯಾಲ್ಕುಲೇಟ್ ಮಾಡಕ ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಮಾಸ್ ಹಾಕ್ಬೇಕು, ಇಲ್ಲ ವೆಲಾಸಿಟಿ ಹಾಕ್ಬೇಕು. ಈ ಫಾರ್ಮುಲಾದೊಳಗಿರೋದು ವಿ, ದಿಸ್ ಇಸ್ ವೆಲಾಸಿಟಿ. ಲಾಸ್ಟಿಗೆ ಏನು ಫಾರ್ಮುಲಾ ಬಂತಲ್ಲ ಅದು ವಿ, ದಟ್ ಈಸ್ ನಾಟ್ ವೆಲಾಸಿಟಿ, ದಟ್ ಈಸ್ ಪೊಟೆನ್ಷಿಯಲ್ ಡಿಫರೆನ್ಸ್. ಫೋರ್ತ್ ಫಾರ್ಮುಲಾ ಹೆಂಗ್ ಯೂಸ್ ಮಾಡ್ಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್. ಸೊ ದೀಸ್ ಆರ್ ದ ಫಸ್ಟ್ 2 ಫಾರ್ಮ್ಯಾಟ್ಸ್. ಥರ್ಡ್ ಫಾರ್ಮ್ಯಾಟ್ ಪೊಟೆನ್ಷಿಯಲ್ ಬದ್ಲಿ ಈಗ ಬುಲೆಟ್ ತಗೋರಿ, ಇಲೆಕ್ಟ್ರಾನ್ ತಗೋಬೇಕಂತ ಏನಿಲ್ಲ, ಬುಲೆಟ್ ತಗೋರಿ. ಆ ಬುಲೆಟ್ ಅದ್ರದ್ದು ಬುಲೆಟ್ ಮೊಮೆಂಟಮ್ ನಿಮಗೆ ಗೊತ್ತಿಲ್ಲ. ಇನ್ಸ್ಟೆಡ್ ಆಫ್ ದಾಟ್ ಯು ನೋ ದ ಕೈನೆಟಿಕ್ ಎನರ್ಜಿ ಅಂದ್ರೆ, ಇನ್ಸ್ಟೆಡ್ ಆಫ್ ರೈಟಿಂಗ್ ಲಾಂಬ್ಡಾ ಇಸ್ ಈಕ್ವಲ್ಸ್ ಟು ಹೆಚ್ ಬೈ ಪಿ, ವಿ ಕ್ಯಾನ್ ರೈಟ್ ಲಾಂಬ್ಡಾ ಇಸ್ ಈಕ್ವಲ್ಸ್ ಟು ಹೆಚ್ ಬೈ ರೂಟ್ ಆಫ್ 2mk. ದಿಸ್ ಇಸ್ ಥರ್ಡ್ ಫಾರ್ಮ್ಯಾಟ್. ಕೈನೆಟಿಕ್ ಎನರ್ಜಿ ಜಗದಾಗ ನಾವು ಇಲೆಕ್ಟ್ರಾನ್ ಇಂಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹಾಕಿದ್ರೆ ಈ ಫಾರ್ಮುಲಾ ಹೆಂಗ್ ಬಂತು ಅಂತ ಹೇಳಿ ಸೆಕೆಂಡ್ ಚಾಪ್ಟರ್ ಒಳಗೆ ವೆರಿ ಕ್ಲಿಯರ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ. ಅವಾಗ ಅದು ಬಂದಾಗ ರೈಟ್ ನಾವು ಇದು ಹಂಗ ಗೊತ್ತು ಮಾಡ್ಕೊಂಡಿರಿ ಅಷ್ಟೇ. ಕೈನೆಟಿಕ್ ಎನರ್ಜಿ ಜಗದಾಗ ನಾವು ಇಲೆಕ್ಟ್ರಾನ್ ಇಂಟು ಪೊಟೆನ್ಷಿಯಲ್ ಡಿಫರೆನ್ಸ್, ದಿಸ್ ಇಸ್ ವೆಲಾಸಿಟಿ ಅಂಡ್ ದಿಸ್ ಇಸ್ ಪೊಟೆನ್ಷಿಯಲ್ ಡಿಫರೆನ್ಸ್. ನೆಕ್ಸ್ಟ್ ಹೌ ಟು ಯೂಸ್ ದಿಸ್ ಫಾರ್ಮುಲಾ ಆರ್ ವೆನ್ ಟು ಯೂಸ್ ದಿಸ್ ಫಾರ್ಮುಲಾ ಅನ್ನೋದು ಎಕ್ಸ್ಪ್ಲೈನ್ ಮಾಡ್ತೀನಿ, ಲಕ್ಷ ಕೊಡ್ರಿ. ಸೊ ಇವೆರಡು ನಿಮಗೆ
ಸ್ಟಾರ್ಟಿಂಗ್ ಇದ್ದವೆಲ್ಲ ಗೊತ್ತಾಗ್ಯಾವ ಅಂತ ಅನ್ಕೊಂಡಿನಿ. ಪರ್ಟಿಕ್ಯುಲರ್ಲಿ ಫೋರ್ತ್ ಫಾರ್ಮ್ಯಾಟ್ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಥರ್ಡ್ ಫಾರ್ಮ್ಯಾಟ್ನೊಳಗೆ ನಿಮ್ಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾರ್ಟಿಕಲ್ ಮಾಸು ಅದರದ ಕೈನೆಟಿಕ್ ಎನರ್ಜಿ ಗೊತ್ತಿದ್ರೆ ಥರ್ಡ್ ಫಾರ್ಮ್ಯಾಟ್ ಯೂಸ್ ಮಾಡಿ ವೇವ್ ಲೆಂತ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಫೋರ್ತ್ನೊಳಗೆ ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡ್ತಾರಂದ್ರೆ, ಇಲ್ಲಿ ನೋಡ್ರಿ, ನಾನು 2 ಮೆಟಲ್ ಪ್ಲೇಟ್ಸ್ ತಗೊಂತೀನಿ, ನಾರ್ಮಲ್ ಮೆಟಲ್ ಪ್ಲೇಟ್ಸ್. ಆ ಮೆಟಲ್ ಪ್ಲೇಟ್ಸ್ನೊಳಗೆ ಒಂದು ಮೆಟಲ್ ಪ್ಲೇಟಿಗೆ ನೆಗೆಟಿವ್ ಚಾರ್ಜ್ ಕೊಟ್ಟು ಇನ್ನೊಂದು ಮೆಟಲ್ ಪ್ಲೇಟಿಗೆ ಪಾಸಿಟಿವ್ ಚಾರ್ಜ್ ಕೊಟ್ಟು ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ ನಾವು ಕ್ರಿಯೇಟ್ ಮಾಡ್ತೀವಿ. ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ ದ ಸೆನ್ಸ್ ಒಂದು ಕಡೆ ಪಾಸಿಟಿವ್ ಒಂದು ಕಡೆ ನೆಗೆಟಿವ್ ಐತಿ, ಅಷ್ಟ ಅರ್ಥ ಮಾಡ್ಕೊರಿ. ಈಗ ನಾ ಏನು ಮಾಡ್ತೀನಿ, ಇಲ್ಲೇ ಒಂದು ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ತಗೊಂಡ್ಬರ್ತೀನಿ. ಎಂಥ ಚಾರ್ಜ್ ಪಾರ್ಟಿಕಲ್? ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್. ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಅಂದ್ರೆ ಇಲೆಕ್ಟ್ರಾನ್ ಆಗಿರ್ಬೇಕಂತಿಲ್ಲ, ಎಲೆಕ್ಟ್ರಾನಿಗೆ ನೆಗೆಟಿವ್ ಚಾರ್ಜ್ ಇರುತ್ತೆ, ಎಲೆಕ್ಟ್ರಾನ್ ಆಗ್ಬೇಕಂತಿಲ್ಲ. ಸೊ ಈಗ ಈ ನೆಗೆಟಿವ್ ಏನು ಮೆಟಲ್ ಪ್ಲೇಟ್ ಐತಲ್ಲ, ಅದು ಈ ಚಾರ್ಜ್ ಏನು ಮಾಡ್ತೈತಿ, ಈಗ ದುಗುಸುತ್ತೆ, ರಿಪೆಲ್ ಮಾಡುತ್ತೆ. ವೇರಾಸ್ ಈ ಕಡೆ ಮೆಟಲ್ ಪ್ಲೇಟ್ ಈ ನೆಗೆಟಿವ್ ಚಾರ್ಜನ್ನ ಅಟ್ರಾಕ್ಟ್ ಮಾಡ್ತೈತಿ. ಅವಾಗ ನಾವೇನು ಹೇಳ್ತೀವಿ, ಎರಡೂ ಮೆಟಲ್ ಪ್ಲೇಟ್ ನೋಡು ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಐತಿ. ಆ ಪೊಟೆನ್ಷಿಯಲ್ ಡಿಫರೆನ್ಸ್ ಅವ್ರ ವ್ಯಾಲ್ಯೂ 50 ವೋಲ್ಟ್ ಅಂತ ಹಿಂಗೆ ಕೊಟ್ಟಿದ್ರಂದ್ರೆ, ಎಕ್ಸಾಕ್ಟ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಏನು ಮತ್ತೆ ಮುಂದೆ ಗೊತ್ತಾಗ್ತೈತಿ. ಎಷ್ಟು ಸಾಧ್ಯಾಗದಷ್ಟು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ರಿ. ರೈಟ್ ನಾವು ವೆನ್ ದೇರ್ ಇಸ್ ಅ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ 2 ಪ್ಲೇಟ್ಸ್, ಈ ಚಾರ್ಜನ್ನ ಆ ಪೊಟೆನ್ಷಿಯಲ್ ಡಿಫರೆನ್ಸ್ ಒಳಗೆ ನೀವು ಹಿಂಗೆ ಎಕ್ಸಿಲರೇಟ್ ಮಾಡಿಸ್ದಾಗ, ಎಕ್ಸಿಲರೇಟ್ ಮಾಡಿಸೋದಂದ್ರೆ ಇವ್ರು ಇಲ್ಲಿಂದ ರಿಪೆಲ್ ಮಾಡ್ತಾರೆ, ಈ ಕಡೆ ಮೆಟಲ್ ಪ್ಲೇಟ್ ಅದನ್ನ ಅಟ್ರಾಕ್ಟ್ ಮಾಡ್ತೈತಿ. ಬಿಕಾಸ್ ಆಫ್ ದಟ್ ಈ ಚಾರ್ಜದ್ದು ವೆಲಾಸಿಟಿ ಇನ್ಕ್ರೀಸ್ ಹಾಕೊಂತ ಹೋಗ್ತದೆ ನೋಡ್ರಿ, ಈಗ ಎಕ್ಸಿಲರೇಷನ್ ಹಾಕೊಂತ ಹೋಗ್ತದಲ್ಲ. ಅವಾಗ ಏನ್ ಹೇಳ್ತಾರಂದ್ರೆ, ಈ ಚಾರ್ಜ್ ಹಿಂಗ್ ಸ್ಟ್ರೇಟ್ ಹೋಗಂಗಿಲ್ಲ, ವೇವ್ ಗತೆ ಹೋಗುತ್ತೆ. ಆ ವೇವ್ ಗತೆ ಹೋಗಬೇಕಾದ್ರೆ ಅದ್ರದ್ದು ಏನ್ ಕ್ಯಾಲ್ಕ್ ಮಾಡಂತ ಹೇಳ್ತಾರ, ವೇವ್ ಲೆಂತ್. ಇನ್ನೊಮ್ಮೆ ದಿಸ್ ಫಾರ್ಮುಲಾ, ಫೋರ್ತ್ ಫಾರ್ಮುಲಾ, ಈ ಫೋರ್ತ್ ಫಾರ್ಮುಲಾದೊಳಗೆ ಒಂದು ನಿಮಿಷ, ಹೆಚ್ ಅಂದ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್, 2 ಅಂದ್ರೆ ಒಂದು ನಂಬರ್, ಎಂ ಅಂದ್ರೆ ಯಾವ ಚಾರ್ಜ್ ಪಾರ್ಟಿಕಲ್ ಬಗ್ಗೆ ನೀವು ವೇವ್ ಲೆಂತ್ ಕ್ಯಾಲ್ಕುಲೇಟ್ ಮಾಡಾಕತ್ತೀರಿ ಅದರದ್ದು ಮಾಸ್, ಇ ಅಂದ್ರೆ ಇಲೆಕ್ಟ್ರಾನ್ ಚಾರ್ಜ್ ಆತ. ಇಲೆಕ್ಟ್ರಾನ್ ಈ ಜಗದಾಗ ನಾನು ಐ ಕ್ಯಾನ್ ಆಲ್ಸೋ ರೈಟ್ ಕ್ಯೂ, ಯಾಕಂದ್ರೆ ಇದು ಫಾರ್ಮುಲಾ ಇಲೆಕ್ಟ್ರಾನಿಕ್ ಅಷ್ಟ ಅಂತಲ್ಲ, ಇಲೆಕ್ಟ್ರಾನ್ ಗತೆ ಬೇರೆ ಚಾರ್ಜ್ ಪಾರ್ಟಿಕಲ್ಸ್ ಇರ್ತಾವ. ಈಗ ಪ್ರೋಟಾನ್ ಇರ್ತೈತಿ, ಅಲ್ಫಾ ಪಾರ್ಟಿಕಲ್ ಅಂತ ಇರ್ತಾವ. ಯಾವುದೋ ಚಾರ್ಜ್ ಪಾರ್ಟಿಕಲ್ ಇದ್ರೂ ಈ ಜಗದಾಗ ಕ್ಯೂ ಅಂತ ರೀಪ್ಲೇಸ್ ಮಾಡಿ ಬರಿಬೋದು. ಇಲೆಕ್ಟ್ರಾನಿಕ್ ಅಂತನ ನೀವು ಬರೀಬೇಕಾದ್ರೆ ಕ್ಯೂ ಜಗದಾಗ ವಾಪಸ್ ಇ ಹಾಕ್ಬೇಕು. ಸೊ ಇನ್ನೊಮ್ಮೆ ಹೇಳಾಗತ್ತೇನೆ, ಫೋರ್ತ್ ಫಾರ್ಮುಲಾ ಯಾವಾಗ ಯೂಸ್ ಮಾಡಬೇಕು, 2 ಪ್ಲೇಟ್ ತಗೊಂಡು ಒಂದಕ್ಕೆ ನೆಗೆಟಿವ್ ಒಂದಕ್ಕೆ ಪಾಸಿಟಿವ್ ಚಾರ್ಜ್ ಕೊಟ್ಟು ಅವು ಎರಡರ ನಡು ಒಂದು ಚಾರ್ಜ್ ಪಾರ್ಟಿಕಲ್ ತಗೊಂಡು ಹೋಗಿ ಅಲ್ಲಿ ಇಟ್ಟು ಅದನ್ನ ಎಕ್ಸಲರೇಟ್ ಮಾಡಿಸ್ತಾರ, ಓಡಿಸ್ತಾರ. ಅದನ್ನ ಓಡಿಸ್ಬೇಕಾರದು ಹಿಂಗೆ ವೇವ್ ಗತೆ ಹೋಗ್ತದೆ. ಅವಾಗ ಅದು ವೇವ್ ಗತೆ ಹೋದ ಕೂಡ ಅದ್ರದ್ದು ವೇವ್ ಲೆಂತ್ ಬರುತ್ತಲ್ಲ. ದಟ್ ಮೀನ್ಸ್ ಇಲ್ಲೊಂದು ಸ್ಟೇಟ್ಮೆಂಟ್ ಹೇಳ್ತೀನಿ ನೋಡ್ರಿ, ಫೋರ್ತ್ ಫಾರ್ಮುಲಾ ಮಸ್ಟ್ ಬಿ ಯೂಸ್ಡ್ ವೆನ್ a charged particle is accelerated in a potential difference. Potential difference apply ಮಾಡಿ ಆ ಎಲೆಕ್ಟ್ರಾನ್ or any charged particle for that matter ಅದನ್ನ ಎಕ್ಸಿಲರೇಟ್ ಮಾಡ್ತಾರಲ್ಲ, ಅವಾಗ ಫೋರ್ತ್ ಫಾರ್ಮುಲಾ ನಾವು ಅಪ್ಲೈ ಮಾಡ್ತೀವಿ. ಈಗ ನೋಡ್ರಿ, ಪರ್ಟಿಕ್ಯುಲರ್ಲಿ ಇಲೆಕ್ಟ್ರಾನ್ ಇದ್ದಾಗ ನಾವು ಕ್ಯೂ ಜಗದಾಗ ವಾಪಸ್ ಇ ಹಾಕ್ತೀವಿ. ಇದು ಫೋರ್ತ್ ಫಾರ್ಮುಲಾ ಹೆಂಗೆ ಯೂಸ್ ಮಾಡ್ಬೇಕಂದಂಗೆ ಆತ. ನೆಕ್ಸ್ಟ್ ಏನ್ ಮಾಡ್ತಾರಂದ್ರೆ, ಬೇರೆ ಯಾವ್ದಾರ ಚಾರ್ಜ್ ಇದ್ರೆ ಕ್ಯೂ ಬರಿತೀವಿ, ಇಲೆಕ್ಟ್ರಾನ್ ಅಂತಿದ್ದಾಗ ಇ ಬರಿತೀವಿ. ಸೊ ಎಲೆಕ್ಟ್ರಾನ್ ಅಂತ ಗ್ಯಾರಂಟಿ ಇದ್ದಾಗ ನಾವು ಒಂದು ಕೆಲಸ ಮಾಡೋಣ, ಇಲ್ಲೆಲ್ಲ ವ್ಯಾಲ್ಯೂಸ್ ಹಾಕ್ಬಿಡೋಣ. ಹೆಚ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಬರುತ್ತಲ್ಲ 6.6 × 10⁻34, ಅದು ವ್ಯಾಲ್ಯೂ ಹಾಕ್ರಿ. ಕೆಳಗೆ 2 ಐತಿ. ನೆಕ್ಸ್ಟ್ ಎಂ ಅಂದ್ರೆ ಮಾಸ್, ಯಾರ್ದು? ಎಲೆಕ್ಟ್ರಾನ್ ಅಂತ ವಿಚಾರ ಮಾಡ್ಬೇಕಾರೆ ಅಂದ್ರೆ ವೇವ್ ಲೆಂತ್ ಈಸ್ ಈಕ್ವಲ್ಸ್ ಟು ಹೆಚ್ ಜಗದಾಗ ನೀವು 6.6 × 10⁻34 ಡಿವೈಡೆಡ್ ಬೈ ರೂಟ್ ಆಫ್ 2 × ME ಅಂದ್ರೆ ಮಾಸ್ ಆಫ್ ಎಲೆಕ್ಟ್ರಾನ್. ಮಾಸ್ ಆಫ್ ಎಲೆಕ್ಟ್ರಾನ್ 9.1 × 10⁻31 kg multiplied by what is E? Charge of electron 1.6 × 10⁻19. V ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್. ಇಲ್ಲಿ ಎಷ್ಟು ಮೇಂಟೈನ್ ಮಾಡಿರ್ತಾರೆ, 50 ಇದ್ರೆ 50, 60 ಇದ್ರೆ 60, ಎಷ್ಟು ಇರ್ತೈತೆ ಅಷ್ಟು. ದಟ್ ಮೀನ್ಸ್ ಇದಕ್ಕೆ ಫಿಕ್ಸ್ಡ್ ವ್ಯಾಲ್ಯೂ ಇರಂಗಿಲ್ಲ, ವಿ ಕೀಪ್ ವಿ ಆಸ್ ಇಟ್ ಈಸ್.
ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದಂತ ಕೊಡಿ ವಿ ಹಂಗ ಎಷ್ಟು ಉಳ್ಕಿದೆಲ್ಲ ಮ್ಯಾಥಮೆಟಿಕ್ಸ್ ಗಣಿತ ಹಚ್ಚಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಆನ್ಸರ್ ಏನ್ ಬರ್ತೈತಿ ಹೇಳಿ ಟೆಕ್ಸ್ಟ್ ಬುಕ್ ನೊಳಗೆ ಕೊಟ್ಟಾರ ನೋಡ್ರಿ. ಅದನ್ನ 12.27 ಅಂತನೂ ಬರೀತಾರ ಒಂದ್ ಕಡೆ 1.227 ಅಂತನೂ ಬರೀತಾರ. ಡಿವೈಡೆಡ್ ಬೈ ರೂಟ್ ವಿ ವಿ ಹಂಗ ಐತಲ್ಲ ಉಳ್ಕಿದಾರ ಕ್ಯಾಲ್ಕುಲೇಷನ್ ಮಾಡಿದಾಗ ಇದು ನಂಬರ್ ಬರ್ತೈತೆ 1.227 ಇಂಟು 10⁻⁻9 ಅಂತ ಬರ್ತೈತಿ. ಆ 10⁻⁻9 ಅನ್ನ ಹಿಂಗ್ ಮಾಡ್ತಾರ ನ್ಯಾನೋ ಮೀಟರ್ ಅಂತ ಬರೆದು ಬಿಡ್ತಾರ. ಸೊ ಈಗ ನಮಗ ಏನಾದ್ ಗೊತ್ತೇನ ಡಿ ಬ್ರೋಗ್ಲಿ ವೇವ್ಲೆಂತ್ ಕ್ಯಾಲ್ಕುಲೇಟ್ ಮಾಡಾಕ ಒಂದು ಫಿಫ್ತ್ ಫಾರ್ಮ್ಯಾಟ್ ಸಿಕ್ತು. ಇದೈತಲ್ಲ ನಾನು ನಿಮ್ಗೆ ಹೇಳಿದ್ದೆ ಫಸ್ಟ್ 2 ಫಾರ್ಮುಲಾ ಇಲ್ಲಿ ಬಂದಿದ್ದು ನೋಡೋಣ, ಒಟ್ಟ 5 ಫಾರ್ಮ್ಯಾಟ್ ಬಂದಲ್ಲ. ಅದರ ಒಂದನೇದು ಫೋಟಾನ್ಸಿಗೆ ಅಷ್ಟ ಅಪ್ಲೈ ಮಾಡ್ತೀವಿ, ಎರಡನೇದು ಯಾವುದು ಪಾರ್ಟಿಕಲ್ಗೂ ಅಪ್ಲೈ ಮಾಡ್ಬೋದು, ಇಲೆಕ್ಟ್ರಾನಿಗೂ ಅಪ್ಲೈ ಮಾಡ್ಬೋದು. ಥರ್ಡ್ ಅಂಡ್ ಫೋರ್ತ್ ನೊಳಗೆ ಥರ್ಡ್ ಅನ್ನು ಯಾವ್ದಕ್ಕಾರ ಅಪ್ಲೈ ಮಾಡ್ಬೋದು, ಫೋರ್ತ್ ನ ಪರ್ಟಿಕ್ಯುಲರ್ಲಿ ಎಲೆಕ್ಟ್ರಾನಿಕ್ ಯೂಸ್ ಮಾಡ್ತಾರೆ, ಅಥವಾ ಬೇರೆ ಯಾವ್ದೋ ಚಾರ್ಜ್ ಪಾರ್ಟಿಕಲ್ ಇದ್ರೆ ಈ ತೆಗೆದು ಕ್ಯೂ ಹಾಕ್ತಾರೆ. ಬಟ್ ದ ಫಿಫ್ತ್ ಒನ್ and the last one that we are discussing, this formula is only and only for electrons. ಯಾಕಂದ್ರೆ ಇದೊಂದು ರೆಡಿಮೇಡ್ ಫಾರ್ಮುಲಾ ಸಿಕ್ಕಂಗಾತ್ರಿ. ಈಗ ಇದೆಲ್ಲ ವ್ಯಾಲ್ಯೂಸ್ ಹಾಕೊಂಡ್ ಕೊಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಟೈಮ್ ನ್ಯೂಮರಿಕಲ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅವ್ರು ಹಿಂಗೆ ಹೇಳಿದಾರೆ ಅಂತಿಕೊಳ್ಳಿ. an electron ಇನ್ನೊಮ್ಮೆ an electron is accelerated through a potential difference of 100 volt. An electron is accelerated through a potential difference of 100 volt. Calculate its de Broglie wavelength. ಅಂದಾಗ ನೀವಿಲ್ಲಿ H ವ್ಯಾಲ್ಯೂ 6.6 10⁻34 ಹಾಕಿ, 2 ಹಾಕಿ, 9.1 10⁻31 kg ಹಾಕಿ, ಇಲ್ಲೇ 1.6 10⁻19 ಹಾಕಿ, ಆಮೇಲೆ V ಜಗದಾಗ 100 ಹಾಕಿ, ಇಷ್ಟೆಲ್ಲ ಹೊರಗೇರಿ ಕ್ಯಾಲ್ಕುಲೇಷನ್ಸ್ ಮಾಡೋಕ್ಕೆ ಬದಲಿ ಡೈರೆಕ್ಟ್ಲಿ ಇಫ್ ಇಟ್ ಈಸ್ ಎಲೆಕ್ಟ್ರಾನ್ ಅಂತ ಗ್ಯಾರಂಟಿ ಇತ್ತು ಅಂದ್ರೆ ಆ ಪೊಟೆನ್ಷಿಯಲ್ ಡಿಫರೆನ್ಸ್ ಅವರು 100 ವೋಲ್ಟ್ ಅಂತ ಹೇಳಿರ್ತಾರಲ್ಲ, ಇಲ್ಲೇ √100 ಅಂತ ಹಾಕ್ಬಿಟ್ರೆ ಯಾವಾಗಲೂ 100 ಇರಂಗಿಲ್ಲ. 100 ಇದ್ರೆ √100 ಇದ್ದು ಆನ್ಸರ್ 10 ಬಂದು ಇದು ಮ್ಯಾಲಿನ ಡಿವೈಡ್ ಮಾಡಿ ಡೈರೆಕ್ಟ್ ಆನ್ಸರ್ ಸಿಕ್ಬಿಡುತ್ತೆ. ಸೊ ದಿಸ್ ಇಸ್ ಅ ಶಾರ್ಟ್ಕಟ್ ಫಾರ್ಮುಲಾ ಅಂಡ್ ದಿಸ್ ಫಾರ್ಮುಲಾ ಈಸ್ ಮೇಡ್ ಓನ್ಲಿ ಫಾರ್ ಎಲೆಕ್ಟ್ರಾನ್. ಅದಕ್ಕೆ ಈ ಟಾಪಿಕ್ ಹೆಸರು ಡಿ ಬ್ರೋಗ್ಲಿ ವೇವ್ಲೆಂತ್ ಆಫ್ ಅ ಮೂವಿಂಗ್ ಎಲೆಕ್ಟ್ರಾನ್. ದಿಸ್ ಈಸ್ ದ ಫಾರ್ಮುಲಾ. ಇದನ್ನ ಡಿರೈವ್ ಮಾಡಕ್ ಅಂತ ಹೇಳಿ ಹೋಗ್ಬೇಕಾದ್ರೆ ನಮಗೆ ಇನ್ ಬಿಟ್ವೀನ್ 2 ಫಾರ್ಮುಲಾ ಸಿಕ್ತು. ಸೊ ಟೋಟಲಿ ಟಿಲ್ ನಾವು ಡಿ ಬ್ರೋಗ್ಲಿ ವೇವ್ಲೆಂತ್ ಅಂತ ಕ್ಯಾಲ್ಕುಲೇಟ್ ಮಾಡಕ್ ವಿ ಹ್ಯಾವ್ 5 ಡಿಫರೆಂಟ್ ಫಾರ್ಮುಲೆ. ಸೊ ಪ್ರೀವಿಯಸ್ ವಿಡಿಯೋ ಅಂಡ್ ದಿಸ್ ವಿಡಿಯೋ ಸ್ವಲ್ಪ ಥರೋ ಆಗಿ ನೋಡಿಕೊಂಡು ನೀವು ಕ್ಯಾಲ್ಕುಲೇಷನ್ ಮಾಡಿ ಒಂದ್ ಕಡೆ ಬರತಗದಾಗ ತಲೆಗೆ ಹೋಗ್ತದೆ. ಅಂದ್ರೆ ನಾ ಇಷ್ಟು ಗುದ್ದಾಡಿ ವಿಡಿಯೋ ಮಾಡಿದ್ದಕ್ಕೂ ನೀವು ಅದನ್ನ ಕುಂತು ಕೇಳಿದ್ದಕ್ಕೂ ಸಾರ್ಥಕ ಆಗ್ತೈತಿ, ಇಲ್ಲಾಂದ್ರೆ ವೇಸ್ಟ್ ಆಗೈತಿ. ಇದು ನೆಕ್ಸ್ಟ್ ಪಾರ್ಟ್ನೊಳಗೆ ಈ ಚಾಪ್ಟರ್ನೊಳಗೆ ಏನಿತ್ತಲ್ಲ ಅದ್ರೊಳಗೆ ಏನು ಡಿಸ್ಕಸ್ ಮಾಡ್ತೀವಿ ನಾವು ಏನಿಲ್ಲ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ತೀನಿ ನಾನು. ಅದ್ರಾಗ ಈ ಲಾಸ್ಟಿಗೆ ನಾನು ಹೇಳಿದ್ದು ನೋಡ್ರಿ ಹಿಂದಿನ ವಿಡಿಯೋದೊಳಗೆ ಡೇವಿಸನ್ ಆ್ಯಂಡ್ ಜರ್ಮರ್ ಎಕ್ಸ್ಪೆರಿಮೆಂಟ್ ಅಂತ ಒಂದು ಲಾಸ್ಟಿಗೆ ಎಕ್ಸ್ಪೆರಿಮೆಂಟ್ ಐತಿ. ನೀವು ಪೇಜ್ ಹೊಳಿಸಿ ನೋಡಿದ್ರೆ ನೀವು ನೋಡೇ ಬಿಟ್ಟಿರ್ತೀರಿ. ಲಾಸ್ಟ್ ಪೇಜ್ನೊಳಗೆ ಡೇವಿಸನ್ ಆ್ಯಂಡ್ ಜರ್ಮರ್ ಎಕ್ಸ್ಪೆರಿಮೆಂಟ್ ಐತೆ. ಅದನ್ನ ರೈಟ್ ನಾವು ಡಿಸ್ಕಸ್ ಮಾಡಕ್ ಬರಂಗಿಲ್ಲ. ಎದಕ್ಕಂದ್ರೆ that concept, if you want to understand that concept, wave optics ಚಾಪ್ಟರ್ ನಮ್ದು ಮುಗಿದಿರ್ಬೇಕು. ಅಲ್ಲಿದೊಂದು ಕನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಸೊ ದಟ್ಸ್ ವೈ ಹಿಂಗೊಂದಿಷ್ಟು ಅದಾವ. ಇನ್ನು ಏನು ಉಳಿತು, ಏನು ಡಿಸ್ಕಸ್ ಮಾಡ್ಬೇಕು ನಾವು ಅಂತ ಅನ್ನೋದು ನೆಕ್ಸ್ಟ್ ವಿಡಿಯೋ ಒಳಗೆ ಅದನ್ನು ಮಾಡಿ ಇನ್ ದ ನೆಕ್ಸ್ಟ್ ವಿಡಿಯೋ ಆಸ್ ಮಚ್ ಆಸ್ ಪಾಸಿಬಲ್ ಹೋಪ್ಫುಲಿ ಒಂದು ಸರ್ತಿ ನೋಡ್ಕೊಂತೀನಿ ಅದನ್ನು ಚಾಪ್ಟರ್ ಮುಗಿದಿತ್ತು. ಸೊ ಇದನ್ನಂತೂ ಫಸ್ಟ್ಗೆ ಪರ್ಫೆಕ್ಟ್ ಮಾಡ್ಕೊಂಡ್ರಿ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.